ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀಂ ಪರಮಂ ಕ್ಲಿಷ್ಟವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ ಯೋ ಬೋಧಯತಿ तं ವಂದೇ ಪರಮಾನಂದಭಾರತೀಂ ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಶ್ರೀಮದ್ಭಾಗವತ ಮಹಾಪುರಾಣದ ಮೊದಲನೆಯ ಸ್ಕಂದದಲ್ಲಿ ಕೊನೆಯ ಅಧ್ಯಾಯ 9ನೆಯ ಅಧ್ಯಾಯ ಅದರಲ್ಲಿದ್ದೇವೆ. ಈ ಅಧ್ಯಾಯ ಮುಗಿಸಿದರೆ ನಾವು ಒಂದು ಮೆಟ್ಟಿಲು ಏರಿದಂತೆ, ಒಂದು ಪಡಾವ್ ಅಂತ ಹೇಳ್ತೀವಲ್ಲ ಹಿಂದಿನಲ್ಲಿ, ಹಾಗೆ ಮೊದಲನೆಯ ದಾಟಿದಂತೆ. ಶ್ರೀಸೂತ ಉವಾಚ ಇತಿ ಭೀತಃ ಪ್ರಜಾದ್ರೋಹಾತ್ ಸರ್ವಧರ್ಮವಿವಿತ್ಸಯ ತತೋ ವಿನಶನಂ ಪ್ರಾಗಾದ್ ಯತ್ರ ದೇವವ್ರತೋ ಪತತ್. ನಿನ್ನೆ ದಿವಸ ಹಿಂದಿನ ಅಧ್ಯಾಯ ಮುಗಿಯುವಾಗ ಯುಧಿಷ್ಠಿರನು ತನ್ನಿಂದ ಬಹಳ ಪ್ರಜಾದ್ರೋಹವಾಯಿತು, ಇಷ್ಟೆಲ್ಲ ಅಕ್ಷೋಹಿಣಿ ಮಟ್ಟದ ಸೈನ್ಯದ ಸಾವಿಗೆ, ಹಿಂಸೆಗೆ, ಪ್ರಜೆಗಳ ಸಾವಿಗೆ ನಾನೇ ಗುರಿಯಾದನು ಎಂಬಂತಹ ರೀತಿಯಲ್ಲಿ ತನ್ನನ್ನು ತಾನು ತೆಗೆದುಕೊಳ್ಳುತ್ತಾ ಅಥವಾ ತಾನೇ ಇದಕ್ಕೆಲ್ಲ ಕಾರಣ ಎಂಬುದಾಗಿ ನೋಡಿಕೊಳ್ಳುತ್ತಾ ಭಯದಿಂದ ಇರುವಾಗ ಇತಿ ಭೀತಃ ಪ್ರಜಾದ್ರೋಹಾತ್ ಸರ್ವಧರ್ಮ ವಿವಿತ್ಸಯ, ಹೀಗೆ ಮನಸ್ಸಿನಲ್ಲಿ ಒಂದು ರೀತಿಯ ಹೆದರಿಕೆ. ಯಾಕೆ ಹೆದರಿಕೆ ಅಂದರೆ, ಅವನೇ ಈಗಾಗಲೇ ಹೇಳಿದ್ದಾನೆ, ನಾನು ಅಯುತಾಯುತ ವರ್ಷಗಳಾದರೂ ಕೂಡ ನರಕದಿಂದ ನಿವೃತ್ತಿಯನ್ನು ಹೊಂದುವುದಿಲ್ಲ ಅನ್ನೋಷ್ಟರ ಮಟ್ಟಿಗೆ. ಹೀಗಾಗಿ ಅವನು ಧರ್ಮಜ್ಞನಾಗಿದ್ದರೂ ಕೂಡ ರಾಜನಾದವನು ಧರ್ಮರಕ್ಷಣೆಗೋಸ್ಕರ ಮಾಡಿರುವ ಯುದ್ಧದಲ್ಲಿ ಉಂಟಾದ ಪ್ರಾಣಹಾನಿಗಳಿಗೆ ಕಾರಣನಾಗುವುದಿಲ್ಲ, ಆ ಪಾಪ ಅವನಿಗೆ ತಟ್ಟುವುದಿಲ್ಲ ಅನ್ನುವಂತಹದ್ದನ್ನು ಮಾತು, ಶಾಸ್ತ್ರದ ಮಾತು ಅವನಿಗೆ ಗೊತ್ತಿದ್ರೂ ಅದು ಯಾಕೋ ನನ್ನ ಮನಸ್ಸಿಗೆ ಆ ಮಾತು ಪಥ್ಯವಾಗ್ತಿಲ್ಲ ಅಂತ ಹೇಳುವುದರ ಮೂಲಕ ಧರ್ಮಜ್ಞಾನ ಇದ್ರೂ ಸ್ಪಷ್ಟತೆ ಇಲ್ಲ ಅನ್ನುವಂತಹದ್ದು ಕಳೆದ ಅಧ್ಯಾಯದ ಅವನ ಮಾತುಗಳಲ್ಲಿ ನಮಗೆ ವಿದಿತವಾಗ್ತಿತ್ತು. ಆ ಸಂದೇಹ ಗೊಂದಲಗಳನ್ನು ನಿವಾರಿಸಿಕೊಳ್ಳುವ ಉದ್ದೇಶದಿಂದ ಸರ್ವಧರ್ಮ ವಿವಿತ್ಸಯ, ಧರ್ಮದ ಎಲ್ಲ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳುವಂತಹ ಉದ್ದೇಶದಿಂದ ವಿನಶನಂ ಪ್ರಾಗಾದ್ ಯತ್ರ ದೇವವ್ರತೋ ಪತತ್, ಅಲ್ಲಿಂದ ಅವನು ವಿನಶನ ಅಂತ ಹೇಳಿದ್ರೆ ಯುದ್ಧವಾದ, ನಾಶಕ್ಕೆ ಕಾರಣವಾದ ಭೂಮಿ ಯಾವುದು? ಕುರುಕ್ಷೇತ್ರ, ಮಹಾಯುದ್ಧವಾಗಿರುವಂತಹ ಭೂಮಿ. ಆ ಭೂಮಿಗೆ ಹೊರಟನು. ಯಾಕೆ ಅಲ್ಲಿಗೆ ಹೊರಟನು ಅಂದರೆ, ಪ್ರಾಗಾತ್ ಹೊರಟನು. ಯಾಕೆ ಅಲ್ಲಿಯೇ ಹೊರಟ ಅಂದರೆ, ಯತ್ರ ದೇವವ್ರತೋ ಪತತ, ಎಲ್ಲಿ ದೇವವ್ರತನು ಬಿದ್ದಿದ್ದನು ಅಂತ. ಯಾರು ಹೇಳಿ ದೇವವ್ರತನು? ಭೀಷ್ಮ.
ಹಾ, ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯ. ಯಾಕೆ ಅಂದ್ರೆ ದೇವವ್ರತ ಅನ್ನುವಂತಹದ್ದು ಹೆಸರು ಅಷ್ಟು ಪ್ರಸಿದ್ಧಿ ಇಲ್ಲ, ಭೀಷ್ಮ ಎಂಬುದಾಗಿಯೇ ಪ್ರಸಿದ್ಧಿ. ಆದ್ದರಿಂದ ದೇವವ್ರತ ಶಬ್ದದಿಂದ ತಕ್ಕಂತ ಭೀಷ್ಮನನ್ನು ಗುರುತಿಸುವುದು ಅಷ್ಟು ಸರ್ವೇ ಸಾಮಾನ್ಯವಾಗಿರಲಿಲ್ಲ. ಹೀಗಾಗಿ ಸ್ವತಃ ಧರ್ಮಜ್ಞನಾಗಿರುವಂತಹ ಧರ್ಮರಾಜನು ಎಲ್ಲ ರೀತಿಯ ಧರ್ಮ ಸಂದೇಹಗಳನ್ನ ನಿವಾರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಭೀಷ್ಮನ ಹತ್ರ ಹೊರಟ ಅಂತ ಹೇಳ್ತಾರೆ ಸೂತರು. ಯಾರಿಗೆ ಹೇಳ್ತಾ ಇದ್ದಾರೆ? ಶೌನಕಾದಿ ಋಷಿಗಳಿಗೆ. ತದಾತೆ ಭ್ರಾತರ ಸರ್ವೇ ಸದಶ್ವೈ ಸ್ವರ್ಣಭೂಷಿತೈ ಅನ್ವಾಗಚ್ಚನ್ ರಥೈರ್ವಿಪ್ರ ವ್ಯಾಸಧೌಮ್ಯಾದಯಾಸ್ತಥಾ. ಯಾವಾಗ ಯುಧಿಷ್ಠಿರನು ಆ ಭೀಷ್ಮ ಪಿತಾಮಹನ ದರ್ಶನಕ್ಕೆ ತನ್ನ ಧರ್ಮ ಸಂದೇಹಗಳನ್ನು ನಿವಾರಿಸಿಕೊಳ್ಳುವ ಉದ್ದೇಶದಿಂದ ಆ ಕುರುಕ್ಷೇತ್ರಕ್ಕೆ, ಯುದ್ಧ ಭೂಮಿಗೆ, ಎಲ್ಲಿ ಅವನ ಶರೀರ, ಭೀಷ್ಮನ ಶರೀರ ಬಿದ್ದಿತ್ತೋ ಅಲ್ಲಿಗೆ ಹೊರಟನೋ, ಆವಾಗ ತೇ ಭ್ರಾತರ ಸರ್ವೇ, ಆ ಎಲ್ಲ ಅಣ್ಣ ತಮ್ಮಂದಿರುಗಳು, ಸದಶ್ವೈಹಿ, ಒಳ್ಳೆಯ ಕುದುರೆಗಳಿಂದ ಕೂಡಿಕೊಂಡು, ಸ್ವರ್ಣಭೂಷಿತೈಹಿ, ಸ್ವರ್ಣಾಲಂಕಾರಗಳಿಂದ. ಈ ವರ್ಣನೆ ಯಾಕೆ ಅಂತ ಹೇಳಿದ್ರೆ, ವಸ್ತ್ರ ಸಂಹಿತೆ ಅಂತ ಒಂದಿರ್ತದೆ. ಯಾವ ಕಾರ್ಯಗಳಿಗೆ ಯಾವ ವಸ್ತ್ರ ಸಂಹಿತೆ, ಯಾವ ರೀತಿ ಉಡುಗೆ ತೊಡುಗೆ ಇರಬೇಕು ಅನ್ನುವಂತಹದ್ದು ವಸ್ತ್ರ ಸಂಹಿತೆ. ಹಿರಿಯರಿಗೆ ಭೇಟಿಯಾಗ್ಲಿಕ್ಕೆ ಹೋಗುವಾಗ ಔಪಚಾರಿಕ ಭೇಟಿ ಅಥವಾ ಅನೌಪಚಾರಿಕ ಭೇಟಿ ಇತ್ಯಾದಿಗಳಲ್ಲಿ ಬೇರೆ ಬೇರೆ ರೀತಿಯ ವಸ್ತ್ರ ಉಡುಗೆ ತೊಡುಗೆಗಳ ನಿಯಮಗಳು ಇರ್ತವೆ. ಯುದ್ಧಕ್ಕೆ ಹೋಗುವಾಗ ಒಂದು ರೀತಿ ವಸ್ತ್ರ, ಮನೆಯ ಹಿರಿಯರಿಗೆ ಭೇಟಿಯಾಗುವಂತಹ ಇಂತಹ ಸಂದರ್ಭದಲ್ಲಿ ಇನ್ನೊಂದು ರೀತಿ ವಸ್ತ್ರ ಇತ್ಯಾದಿಗಳನ್ನ ವಸ್ತ್ರ ಸಂಹಿತೆ ಎನ್ನುವಂತಹ ವಿಚಾರದಲ್ಲಿ ನಾವು ಗಮನಿಸಬಹುದು. ಆ ವಸ್ತ್ರ ಸಂಹಿತೆಯ ಆಧಾರದ ಮೇಲೇನೆ ಈ ಮಡಿ ಬಟ್ಟೆ ಅನ್ನುವಂತಹದ್ದು ಕಲ್ಪನೆ ಹುಟ್ಟುಕೊಂಡಿರುತ್ತೆ. ಅದರ ಬಗ್ಗೆ ಇನ್ನೊಂದು ದಿವಸ ದೀರ್ಘವಾಗಿ ಯೋಚನೆ ಮಾಡೋಣ. ಇವತ್ತಿಗೆ ಇಷ್ಟು ತಿಳಿದುಕೊಳ್ಳಿ, ಈ ಮಡಿ ಬಟ್ಟೆ ಅನ್ನುವಂತಹದ್ದೇನು ನಿಯಮ ಇದೆ, ಇದು ಶಾಸ್ತ್ರವು ನಮಗೆ ವಿಹಿತವಾಗಿರುವಂತಹ, ವಿಧಿಸಿರುವಂತಹ ವಸ್ತ್ರ ಸಂಹಿತೆಯ ಒಂದು ಪರಿಣಾಮ ಅಂತ ಹೇಳ್ಬೋದು. ವಸ್ತ್ರ ಸಂಹಿತೆ ಎನ್ನುವಂತಹ ಅಂಶದಿಂದ ಹುಟ್ಟುಕೊಂಡಿರುವಂತಹ ಒಂದು ವ್ಯವಸ್ಥೆ ಅಂತ ನಾವು ಇವತ್ತಿಗೆ ತಿಳ್ಕೊಳ್ಳೋಣ. ಹೀಗೆ ಅವನು ಸ್ವರ್ಣಭೂಷಿತೈಹಿ, ಸ್ವರ್ಣಾಲಂಕಾರಗಳಿಂದ ಕೂಡಿಕೊಂಡು ಉತ್ತಮವಾದ ಅಶ್ವಗಳನ್ನೇರಿ ಭೀಷ್ಮನನ್ನ ಭೇಟಿಯಾಗುವುದಕ್ಕೋಸ್ಕರ ಯುಧಿಷ್ಠಿರನ ಹಿಂದೆ ಅಣ್ಣತಮ್ಮಂದರೆಲ್ಲರೂ ಅನ್ವಾಗಚ್ಚನ್, ಹಿಂಬಾಲಿಸಿದರು. ಹಾಗೆ ರಥೈಹಿ, ಅವರವರ ರಥಗಳಲ್ಲಿ ಕುಳಿತುಕೊಂಡು, ಜೊತೆಗೆ ವಿಪ್ರಾಹ ವ್ಯಾಸಧೌಮ್ಯಾದಯಾಸ್ತಥಾ. ವಿಪ್ರಾಹ ಅಂದ್ರೆ ಇಲ್ಲಿ ಶೌನಕಾರಿಗಳಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ ಸೂತರು. ಹೇ ವಿಪ್ರರೇ, ಹೇ ಬ್ರಾಹ್ಮಣರೇ, ಮುಂದೆ ಹೀಗಾಯ್ತು ಅಂತ ಹೇಳುವಂಥದ್ದು. ಅವ್ರ ಜೊತೆಗೆ, ಆ ಅಣ್ಣ ತಮ್ಮಂದಿರ ಜೊತೆಗೆ ಯಾರ್ಯಾರಿದ್ರು? ವ್ಯಾಸ ಧೌಮ್ಯಾದಯಾಸ್ತಥಾ, ವ್ಯಾಸ ಮಹರ್ಷಿ, ಧೌಮ್ಯ ಇತ್ಯಾದಿ ಋಷಿಗಳು. ಆದಿ ಪದದಿಂದ ಅನೇಕ ಋಷಿಗಳು ಅಂತ ನಾವು ತೆಗೆದುಕೊಳ್ಬಹುದು. ಭಗವಾನಪಿ ವಿಪ್ರರ್ಷೆ ರಥೇನ ಸಧನಂಜಯ ಸತೈರ್ವ್ಯರೋಚತ ನೃಪಃ ಕುಬೇರ ಇವ ಗುಹ್ಯಕೈಃ. ಭಗವಾನಪಿ, ಭಗವಾನ್ ಅಂದ್ರೆ ಯಾರಿಲ್ಲಿ? ಶ್ರೀಕೃಷ್ಣನು. ಶ್ರೀಕೃಷ್ಣನು ಕೂಡ ಸಧನಂಜಯ, ಧನಂಜಯ ಅಂದ್ರೆ ಅರ್ಜುನ, ಅರ್ಜುನನಿಂದ ಕೂಡಿಕೊಂಡು ರಥೇನ, ರಥದಲ್ಲಿ ಹಿಂಬಾಲಿಸಿದನು ಅವರನ್ನ. ಸತೈರ್ವ್ಯರೋಚತ ನೃಪಃ, ಆ ನೃಪಃ, ಆ ರಾಜನು. ಯಾರಿವಾಗ ರಾಜನು? ಯುಧಿಷ್ಠಿರನು. ಆ ರಾಜನು ಕಂಗೊಳಿಸಿದನು, ಪ್ರಕಾಶಗೊಳಿಸಿದನು. ಹಾಗೆ ತೈಹಿ ವ್ಯರೋಚತ, ಅವರುಗಳು ಸುತ್ತುವರಿದದ್ದರಿಂದ, ಮಧ್ಯದಲ್ಲಿ ಯುಧಿಷ್ಠಿರನು, ಸುತ್ತಮುತ್ತಲು ಅಣ್ಣತಮ್ಮಂದರು, ಅವರ ಅಕ್ಕಪಕ್ಕದಲ್ಲಿ ಋಷಿಮುನಿಗಳು, ಹೀಗೆ ಎಲ್ಲರಿಂದ ಸುತ್ತುವರಿಯಲ್ಪಟ್ಟಂತಹ ಸ್ವತಃ ಸಾಕ್ಷಾತ್ ಶ್ರೀ ಕೃಷ್ಣನು ಅಲ್ಲಿ, ಅವರೆಲ್ಲರಿಂದ ಸುತ್ತುವರಿಯಲ್ಪಟ್ಟಂತಹ ಯುಧಿಷ್ಠಿರನು ಕುಬೇರ ಇವ ಗುಹ್ಯಕೈಹಿ, ಯಾವ ರೀತಿ ಯಕ್ಷಾದಿಗಳಿಂದ ಸುತ್ತುವರಿದ ಯಕ್ಷರಾಜನಾದ ಕುಬೇರನು ಕಂಗೊಳಿಸಿದನು, ಪ್ರಕಾಶಗೊಳಿಸಿದನು, ಹಾಗೇನೆ ಪಾಂಡವ ಅಣ್ಣ ತಮ್ಮಂದಿರುಗಳು ಮತ್ತು ವ್ಯಾಸಧೌಮ್ಯ ಋಷಿಗಳು ಮತ್ತು ಶ್ರೀಕೃಷ್ಣನೇ ಮೊದಲಾದವರಿಂದ ಸುತ್ತುವರಿಯಲ್ಪಟ್ಟಂತಹ ಯುಧಿಷ್ಠಿರನು
ಕಂಗೊಳಿಸಿದನು ಎನ್ನುವಂತೆ. ದೃಷ್ಟ್ವಾ ನಿಪತಿತಂ ಭೂಮೌ ದಿವಶ್ಚ್ಯುತಮಿವಾಮರಂ ಪ್ರಣೇಮುಃ ಪಾಂಡವಾ ಭೀಷ್ಮಂ ಸಾನುಗಾಸ್ತಃ ಚಕ್ರಿಣಾ. ಭೂಮೌ ನಿಪತಿತಂ ದೃಷ್ಟ್ವಾ, ಭೂಮಿಯ ಮೇಲೆ ಬಿದ್ದಿರುವವನನ್ನು ನೋಡಿ. ಭೂಮಿಯ ಮೇಲೆ ಭೀಷ್ಮನು ಆ ಅರ್ಜುನನ ಜೊತೆಗೆ ಯುದ್ಧವಾಡಿದಾಗ ಶರಶೈಯ ಮೇಲೆ ಹೇಗೆ ಬಿದ್ದಿರ್ತಾನೆಯೋ ಅದನ್ನ ನೋಡಿ ಹ್ಯಾಕ್ ಕಾಣ್ತು ಅವರಿಗೆ ಅಂತಂದ್ರೆ, ದಿವಶ್ಚ್ಯುತಮಿವಾಮರಂ, ಅಮರನು ಅಂದ್ರೆ ಅಮರ ಅಂದ್ರೆ ದೇವತೆ, ಅಮರ ನಿರ್ಜರ ದೇವಾಹ ಅಂತ ಅಮರಕೋಶ. ದೇವತೆಯು ಆಕಾಶದಿಂದ ಕಳಚಿ ಕೆಳಗೆ ಬಿದ್ನೋ ಎಂಬಂತೆ ಭೀಷ್ಮನು ಕಂಡನಂತೆ. ಅಂದ್ರೆ ಭೀಷ್ಮನು ಸಾಕ್ಷಾತ್ ದೇವತೆಯಂತೆ ಕಂಗೊಳಿಸಿದನು ಎನ್ನುವಂತಹ ಮಾತನ್ನ ವ್ಯಾಸರು ಹೀಗೆ ಹೇಳ್ತಾರೆ. ದಿವಶ್ಚ್ಯುತಮಿವಾಮರಂ, ಆಕಾಶದಿಂದ ದ್ಯೂಲೋಕದಿಂದ ಸ್ವರ್ಗಲೋಕದಿಂದ ಕಳಚಿಕೊಂಡು ಬಿದ್ದಂತಹ ಅಮರನಂತೆ ದೇವನಂತೆ ಭೀಷ್ಮನು ಕಂಗೊಳಿಸಿದನು ಅನ್ನುವಂಥದ್ದನ್ನಲ್ಲಿ. ಇದೇ ರೀತಿಯ ಒಂದು ಹೋಲಿಕೆ ಕಾಳಿದಾಸನು ಉಜ್ಜಯಿನಿ ನಗರದ ಕುರಿತಾಗಿ ಹೇಳ್ತಾನೆ. ಉಜ್ಜಯಿನಿ ನಗರದ ಮೇಲೆ ಕಾಳಿದಾಸನಿಗೆ ಬಹಳ ಒಂದು ಆಪ್ಯಾಯಮಾನ ಅಭಿಮಾನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೇಗಿತ್ತು ಉಜ್ಜಯಿನಿ ನಗರ ಅಂತ ಹೇಳಿದ್ರೆ ಅವನೇನು ಹೇಳ್ತಾನೆ, ಈ ಉಜ್ಜಯಿನಿ ನಗರದ ಜನರು ತುಂಬಾ ಪುಣ್ಯವಂತರು, ಅವರೆಲ್ಲರೂ ಸ್ವರ್ಗಕ್ಕೆ ಹೋಗಿ ತಮ್ಮ ಪುಣ್ಯವನ್ನು ಅನುಭವಿಸುತ್ತಾ ಇನ್ನೂ ಸ್ವಲ್ಪ ಪುಣ್ಯಶೇಷ ಬಾಕಿ ಇರುವಾಗಲೇನೆ ಆ ಎಲ್ಲ ಪುಣ್ಯವನ್ನ ಇಂದ್ರನಿಗೆ ಕೊಟ್ಟು ಆ ಒಟ್ಟಾರೆ ಪುಣ್ಯದ ಒಂದು ಮೌಲ್ಯದಿಂದ ಸ್ವರ್ಗದ ಒಂದು ತುಂಡನ್ನು ತೆಗೆದುಕೊಂಡು ಭೂಮಿಗೆ ಬಂದರು. ಅದುವೇ ಉಜ್ಜಯಿನಿ ಅಂತ ಕಾಳಿದಾಸ ವರ್ಣಿಸ್ತಾನೆ. ಅಂದರೆ ಉಜ್ಜಯಿನಿ ಸ್ವರ್ಗದ ಒಂದು ತುಂಡು ಅನ್ನುವಷ್ಟರ ಮಟ್ಟಿಗೆ ಹೋಲಿಕೆ. ಹೀಗೆ ಅಲ್ಲಿ ಅಲ್ಲಿ ಭೂಮಿ ಆ ಭೂಭಾಗ ಸ್ವರ್ಗದಿಂದ ಕೆಳಕ್ಕೆ ಬಂದಿದ್ದು, ಇಲ್ಲಿ ದೇವತೆಯೇ ಸ್ವರ್ಗದಿಂದ ಕೆಳಕ್ಕೆ ಬಂದಿದ್ದು ಎನ್ನುವಂತಹದ್ದು ಹೋಲಿಕೆಯಲ್ಲಿ ಸಾಮಾನ್ಯಾಂಶ. ಅವನನ್ನ ದೇವತೆಯಂತೆ ಕಂಗೊಳಿಸುತ್ತಿರುವಂತಹ ಭೀಷ್ಮನನ್ನು ನೋಡಿ ಪಾಂಡವಾಹ ಸಾನುಗಾಹ, ಪಾಂಡವರೆಲ್ಲರೂ, ಅವರ ಹಿಂದೆ ಬಂದಿರುವಂತಹ ಕೃಷ್ಣನೇ ಮೊದಲಾದವರು, ಚಕ್ರಿಣಾ ಸಹ, ಚಕ್ರಿ ಅಂದರೆ ಕೃಷ್ಣ, ಅವರೆಲ್ಲರ ಜೊತೆಗೆ ಸೇರಿಸಿಬಿಟ್ಟು ಪ್ರಣೇಮುಹು ನಮಸ್ಕರಿಸಿದರು ಅಂತ. ಯುಧಿಷ್ಠಿರನು, ಆಮೇಲೆ ಇತ್ಯಾದಿ ತಮ್ಮಂದಿರು, ನಂತರ ಬಂದಂತಹ ಎಲ್ಲ ಋಷಿಮುನಿಗಳು, ಶ್ರೀ ಚಕ್ರಿಯಾದಂತಹ ಕೃಷ್ಣನು ಕೂಡ ಎಲ್ಲರೂ ಭೀಷ್ಮನಿಗೆ ನಮಸ್ಕರಿಸಿದ್ರು ಅಂತ. ನೋಡಿ, ಕೃಷ್ಣ ಸಾಕ್ಷಾತ್ ಭಗವಾನ್ ಆದರೂ ಭೀಷ್ಮನಿಗೆ ನಮಸ್ಕರಿಸಿದ. ಇಂತಹ ವಿಶಿಷ್ಟ ಘಟನೆಗಳನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಅವನು ಸಾಕ್ಷಾತ್ ಭಗವಾನ್ ಆಗಿದ್ರೂ ಲೋಕಸಂಗ್ರಹಕ್ಕೋಸ್ಕರವಾಗಿ ಯಾವ ಸಂದರ್ಭದಲ್ಲಿಯೂ ಅವನು ವ್ಯವಹಾರಗಳನ್ನು ಮರೀತಾ ಇರಲಿಲ್ಲ ಅನ್ನೋದನ್ನು ನೆನಪಲ್ಲಿಡಬೇಕು. ತತ್ರ ಬ್ರಹ್ಮರ್ಷಯ ಸರ್ವೇ ತಥಾ ದೇವರ್ಷಿ ಸತ್ತಮಾಃ ರಾಜರ್ಷಯಶ್ಚ ತತ್ರಾಸನ್ ದ್ರಷ್ಟುಂ ಭಾರತ ಪುಂಗವಂ. ಈ ಘಟನೆ ನೋಡಿಬಿಟ್ಟು ಯುಧಿಷ್ಠಿರನು ಎಲ್ಲ ತಮ್ಮಂದಿರುಗಳ ಜೊತೆಗೆ, ವ್ಯಾಸಾದಿ ಋಷಿಗಳ ಜೊತೆಗೆ, ಕೃಷ್ಣನ ಜೊತೆಗೆ ಭೀಷ್ಮನ ಹತ್ರ ಬಂದಿದ್ದಾರೆ ಅಂತಾದರೆ, ದೇವಲೋಕದಲ್ಲಿರುವಂತಹ ಮತ್ತು ಬೇರೆ 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 ಪರ್ವತಗಳಲ್ಲಿ, ಅರಣ್ಯಗಳಲ್ಲಿ ಇರುವಂತಹ ಋಷಿಮುನಿಗಳೆಲ್ಲರೂ ಅವರ ಕಿವಿ ಚುರುಕಾಯಿತು. ಅವರು ಏನೋ ಒಂದು ದೊಡ್ಡ ಘಟನೆ ನಡೆಯಲಿದೆ ಇಲ್ಲಿ, ಅದಕ್ಕೆ ನಾವು ಸಾಕ್ಷಿಯಾಗಬೇಕು ಅನ್ನುವಂತಹ ಕಾತರದಿಂದ ಅಲ್ಲಿಂದ ಓಡೋಡಿ ಬಂದು, ಓಡೋಡಿ ಅಂದ್ರೆ ಅವ್ರು ನಿಜವಾಗ್ಲೂ ಓಡಬೇಕಾಗಿಲ್ಲ, ಅವರ ಹತ್ರ ಈ ಅಣಿಮಾದಿ ಸಿದ್ಧಿಗಳಿರ್ತವೆ, ಅಲ್ಲಿಂದ ಮಾಯವಾಗಿ ಈ ಕ್ಷೇತ್ರಕ್ಕೆ, ಕುರುಕ್ಷೇತ್ರ ಥಟ್ಟನೆ ಪ್ರತ್ಯಕ್ಷಗೊಳ್ಳುವ ಸಾಮರ್ಥ್ಯ ಅವರಲ್ಲಿತ್ತು. ಹಾಗೆ ಅವರು ಅಲ್ಲಿಗೆ ಬಂದರು ಅನ್ನುವಂತಹ ಮಾತನ್ನ, ತತ್ರ ಬ್ರಹ್ಮ ಋಷಯ ಸರ್ವೇ, ಆ ಪ್ರದೇಶದಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲಿ ಭೀಷ್ಮ ಪಿತಾಮಹನು ಶರಶಯ್ಯಲ್ಲಿ ಮಲಗಿದ್ದಾನೆಯೋ ಆ ಕ್ಷೇತ್ರದಲ್ಲಿ ಬ್ರಹ್ಮರ್ಷಯ ಸರ್ವೇ, ಎಲ್ಲ ಬ್ರಹ್ಮರ್ಷಿಗಳು, ತಥಾ ದೇವರ್ಷಯ, ಬ್ರಹ್ಮರ್ಷಿ ಅಂದರೆ ವಸಿಷ್ಠನೇ ಮೊದಲಾದವರು, ದೇವರ್ಷಿ ಅಂತ ಹೇಳಿದ್ರೆ ನಾರದರೇ ಮೊದಲಾದಂಥವರು, ರಾಜರ್ಷಿ ಅಂತ ಹೇಳಿದ್ರೆ ಜನಕ ಮೊದಲಾದಂಥವರು ಇತ್ಯಾದಿಗಳೆಲ್ಲರೂ ರಾಜರ್ಷಿ ಅಂತ ಹೇಳಿದ್ರೆ ಇಲ್ಲಿ ನಾವು ವಿಶ್ವಾಮಿತ್ರನನ್ನು ತೆಗೆದುಕೊಳ್ಳಬಹುದು.
ಅವನು ಹಿಂದೆ ಕೌಶಿಕ ರಾಜನಾಗಿದ್ದ. ಅವರನ್ನೆಲ್ಲರೂ ಈ ಭಾರತ ಪುಂಗವಂ, ಭಾರತ ಪುಂಗವ ಅಂದರೆ ಭರತ ವಂಶದಲ್ಲಿಯೇನೇ ಶ್ರೇಷ್ಠ, ಪುಂಗವ ಅಂದರೆ ಶ್ರೇಷ್ಠ, ಭರತ ವಂಶದಲ್ಲಿಯೇನೇ ಶ್ರೇಷ್ಠನಾಗಿರುವಂತಹ ಈ ಭೀಷ್ಮ ಪಿತಾಮಹನನ್ನು ನೋಡೋದಕ್ಕೆ ಬಂದರು ಅಂತ. ಹೀಗೆ ಎಲ್ಲರೂ ಸೇರಿರೋದನ್ನು ನೋಡಿಕೊಂಡು ನಾವೇನು ಊಹಿಸಬಹುದು ಅಂತ ಹೇಳಿದ್ರೆ, ಎಲ್ಲರೂ ಭೀಷ್ಮನ ಕೊನೆ ದರ್ಶನಕ್ಕೆ ಬಂದರು ಎನ್ನುವಂತಹದ್ದನ್ನು ನಾವು ಊಹಿಸಬಹುದು. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅವನು ಉತ್ತರಾಯಣ ಪರ್ವಕಾಲಕ್ಕೋಸ್ಕರವಾಗಿ ದಾರಿ ಕಾಯ್ತಾ ಇದ್ದ. ಆ ಸಮಯ ಇವಾಗ ಬಂದೊದಗಿತು. ಆದ್ದರಿಂದ ಭೀಷ್ಮನು ಇನ್ನು ಮೇಲೆ ನಮಗೆ ಈ ಭೂಲೋಕದಲ್ಲಿ ಸಿಗುವಂಥವನಾಗುವುದಿಲ್ಲ. ಅಂತಹ ಮಹಾನ್ ಒಂದು ವಿಭೂತಿ ಪುರುಷ ಇವಾಗ ಈ ಭೂಮಿಯನ್ನು ಬಿಟ್ಟು ಹೋಗ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಅವನ ದರ್ಶನವನ್ನು ಪಡೆದುಕೊಂಡು ಕೃತಾರ್ಥರಾಗಬೇಕು ಎನ್ನುವಂತಹ ಉದ್ದೇಶ ಇಟ್ಕೊಂಡು ಎಲ್ಲ ದೇವರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು ಎಲ್ಲರೂ ಅವನ ದರ್ಶನಕ್ಕೆ ಬಂದರು ಅಂತ. ನೀವು ಗಮನಿಸಿ, ಭೀಷ್ಮನ ಜ್ಞಾನ ಯಾವ ಮಟ್ಟದ್ದಿರಬೇಕು ಅಂತ, ಭೀಷ್ಮನ ವ್ಯಕ್ತಿತ್ವ ಯಾವ ಮಟ್ಟಕ್ಕಿರಬೇಕು ಅಂತ. ಪಾಂಡವರು ಕೌರವರು ಅವನನ್ನು ದರ್ಶನಕ್ಕೆ ಹೋಗುವಂತಹದ್ದು ದೊಡ್ಡ ಮಾತೇನಲ್ಲ, ಅವರೆಲ್ಲರಿಗೂ ಅವನ ತಾತ. ಆದರೆ ಸ್ವತಃ ಶ್ರೀಕೃಷ್ಣನೂ ಬರ್ತಾನೆ, ಬಂದು ಕೈ ಮುಗಿದು ನಮಸ್ಕಾರ ಮಾಡ್ತಾನೆ. ವ್ಯಾಸ, ಧೌಮ್ಯ ಮೊದಲಾದಂತಹ ಶ್ರೇಷ್ಠ ಋಷಿಗಳು ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ದೇವರ್ಷಿಗಳು, ನಾರದರೇ ಮೊದಲಾದ ದೇವರ್ಷಿಗಳು, ವಸಿಷ್ಠರೇ ಮೊದಲಾದ ಬ್ರಹ್ಮರ್ಷಿಗಳು, ವಿಶ್ವಾಮಿತ್ರರೇ ಮೊದಲಾದ ರಾಜರ್ಷಿಗಳು ಎಲ್ಲರೂ ಭೀಷ್ಮನನ್ನ ಕೊನೆಯ ಪ್ರಣಾಮ ಸಲ್ಲಿಸ್ಲಿಕ್ಕೆ ಬಂದರು ಅಂತ ಹೇಳಿದ್ರೆ ಅದು ಎಂಥ ವ್ಯಕ್ತಿತ್ವ ಭೀಷ್ಮರದ್ದು ಎನ್ನುವುದನ್ನು ನಾವಿಲ್ಲಿ ಊಹಿಸ್ಕೊಳ್ಬಹುದು. ಅಲ್ಲಿ ಯಾರ್ಯಾರು ಬಂದರು ಅನ್ನುವಂತಹದ್ದು ಕೆಲವು ವಿಶೇಷ ಹೆಸರುಗಳನ್ನು ಪಟ್ಟಿ ಮಾಡ್ತಾರೆ. ಈ ನ್ಯೂಸ್ ಪೇಪರ್ಗಳಲ್ಲಿ ನೋಡಿದಾಗ ಒಂದು ಯಾವುದೋ ವಿಶೇಷ ಕಾರ್ಯಕ್ರಮ ನಡೆದರೆ ಅಲ್ಲಿರುವಂತಹ ಗಣ್ಯ ವ್ಯಕ್ತಿಗಳ, ಅಲ್ಲಿ ಯಾರ್ಯಾರು ಉಪಸ್ಥಿತರಿದ್ರು ಎನ್ನುವಂತಹ ರೀತಿಯಲ್ಲಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಪಟ್ಟಿ ಕೊಡ್ತಾರೆ ಕೊನೆಗೆ ನಮಗೆ. ಹಾಗೆ ಇಲ್ಲಿಯೂ ಕೂಡ ವಿಶೇಷ ವ್ಯಕ್ತಿಗಳ ಪಟ್ಟಿಯನ್ನು ನಾವಿಲ್ಲಿ ನೋಡ್ಬೋದು. ಅನೇಕ ತುಂಬ ದೊಡ್ಡ ದೊಡ್ಡ ಋಷಿಗಳ ಹೆಸರುಗಳನ್ನು ನಾವಿಲ್ಲಿ ಕೇಳಬಹುದು. ಪರ್ವತೋ ನಾರದೋ ಧೌಮ್ಯೋ ಭಗವಾನ್ ಬಾದರಾಯಣ ಬೃಹದಶ್ವೋ ಭರದ್ವಾಜ ಸಶಿಷ್ಯೋ ರೇಣುಕಾಸುತಃ ವಸಿಷ್ಠ ಇಂದ್ರ ಪ್ರಮದಃ ತ್ರಿತೋ ಗೃತ್ಸಮದೋಸಿತಃ ಕಕ್ಷೀವಾನ್ ಗೌತಮೋತ್ರಿಶ್ಚ ಕೌಶಿಕೋಥ ಸುದರ್ಶನಃ ಅನ್ಯೇ ಚ ಮುನಯೋ ಬ್ರಹ್ಮನ್ ಬ್ರಹ್ಮರಾತಾದಯೋ ಮಲಾಃ ಶಿಷ್ಯೈರುಪೇತ ಆಜಗ್ಮುಃ ಕಾಶ್ಯಪಾಂಗಿರಸಾದಯಃ. ಇಲ್ಲಿ ಋಷಿಗಳ ಪಟ್ಟಿ. ಪರ್ವತ ಅನ್ನುವಂಥದ್ದು ಒಬ್ಬ ಋಷಿ, ನಾರದರು ಗೊತ್ತು, ಧೌಮ್ಯ ಅನ್ನುವಂತಹ ಒಬ್ಬ ಋಷಿ, ಭಗವಾನ್ ಬಾದರಾಯಣ. ಭಗವಾನ್ ಇಲ್ಲಿ ಸಾಕ್ಷಾತ್ ಕೃಷ್ಣವನ್ನು ತೆಗೆದುಕೊಳ್ಳಬಹುದು, ಅಥವಾ ಬಾದರಾಯಣನು ವಿಷ್ಣುವಿನ ಅವತಾರವಾಗಿರುವುದರಿಂದ ಅವನಿಗೆ ಭಗವಾನ್ ಬಾದರಾಯಣ ಅಂತಲೂ ಕರೀತಾರೆ. ಶಂಕರ ಭಗವತ್ಪಾದರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಯಾವಾಗ ವ್ಯಾಸರ ಹೆಸರನ್ನು ತೆಗೆದುಕೊಳ್ಳಬೇಕೋ ಆವಾಗ ಭಗವಾನ್ ಎನ್ನುವಂತಹ ಒಂದು ವಿಶೇಷಣ ಅಂಟಿಸಿಯೇನೆ ಅವರಿಗೆ ಹೆಸರು ಸೂಚಿಸೋದು. ಅಷ್ಟು ಗೌರವದಿಂದ ಕೇಳ್ತಿದ್ರು ಭಗವಾನ್ ಬಾದರಾಯಣ ಅನ್ನುವಂಥದ್ದು. ಬೃಹದಶ್ವ ಅನ್ನುವಂತಹದ್ದು ಒಬ್ಬ ಋಷಿ. ಭರದ್ವಾಜ ಗೊತ್ತು ಎಲ್ರಿಗೂ. ಸಶಿಷ್ಯೋ ರೇಣುಕಾಸುತಃ, ರೇಣುಕಾಸುತನಾಗಿರುವಂತಹ ಪರಶುರಾಮನು ತನ್ನ ಶಿಷ್ಯಂದ್ರಗಳ ಜೊತೆಗೆ. ವಸಿಷ್ಠನೋ ಋಷಿ. ಇಂದ್ರಪ್ರಮದ ಅನ್ನುವಂತಹದ್ದು ವಸಿಷ್ಠ ಗೋತ್ರ ಗಣದಲ್ಲಿಯೇ ಬರುವಂತಹ ಇನ್ನೋರ್ವ ಋಷಿ ಇಂದ್ರಪ್ರಮದ. ಆಮೇಲೆ ತ್ರಿತ ಅನ್ನುವಂತಹ ಒಬ್ಬ ಋಷಿ, ಗೃತ್ಸಮದ ಒಬ್ಬ ಋಷಿ, ಅಸಿತಃ ಅನ್ನುವಂತಹದ್ದು ಒಬ್ಬ ಋಷಿ, ಕಕ್ಷೀವಾನ್ ಅನ್ನುವಂತಹದ್ದೊಬ್ಬ ಋಷಿ, ಗೌತಮ ಪ್ರಸಿದ್ಧವಾಗಿದೆ, ಅತ್ರಿ ಪ್ರಸಿದ್ಧವಾಗಿದೆ, ಕೌಶಿಕ ಅದೂ ಪ್ರಸಿದ್ಧವಾಗಿದೆ, ಸುದರ್ಶನ ಅನ್ನುವಂತಹ ಋಷಿ. ಜೊತೆಗೆ ಇಲ್ಲಿ ಪಟ್ಟಿ ಮಾಡಿದ್ದಷ್ಟೇ ಅಲ್ಲೇ ಇವರು VVIP ಥರ ಗಣ್ಯಾತಿ ಗಣ್ಯರು ಋಷಿಗಳಲ್ಲಿ, ರಾಜರ್ಷಿ, ದೇವರ್ಷಿ, ಬ್ರಹ್ಮರ್ಷಿಗಳಲ್ಲಿ. ಇವರುಗಳ ಜೊತೆಗೆ ಅನ್ಯೇ ಚ ಮುನಯೋ ಬ್ರಹ್ಮನ್, ಬೇರೆ ಬೇರೆ ಮುನಿಗಳು ಕೂಡ. ಬ್ರಹ್ಮರಾತಾದಯೋ ಅಮಲಾಹ, ನಿಷ್ಕಲ್ಮಶರಾದ ನಿರ್ಮಲರಾದ ಬ್ರಹ್ಮರಾತರೇ ಮೊದಲಾದ ಅನೇಕ ಮುನಿಗಳು. ಶಿಷ್ಯೈರುಪೇತಾಹ, ತಮ್ಮ ತಮ್ಮ ಶಿಷ್ಯರುಗಳ ಜೊತೆಗೆ ಅಲ್ಲಿ ಬಂದು
ಆ ಜಗ್ಮುಹು ಸೇರಿಕೊಂಡ್ರು. ಕಾಶ್ಯಪಾಂಗಿರಸಾದಯ, ಕಾಶ್ಯಪ ಅಂಗಿರಸ ಮೊದಲಾದಂತಹ ಎಲ್ಲ ಋಷಿಗಳು ಅಲ್ಲಿ ಬಂದು ಸೇರಿದ್ರು ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಬಹಳ ಒಂದು ಕಾತರ. ತಮ್ಮ ಜೀವನವನ್ನ 800 ವರ್ಷಗಳ ಸಾರ್ಥಕ ಜೀವನವನ್ನ ನಡೆಸಿರುವಂತಹ ಭೀಷ್ಮರು ತಮ್ಮ ಜೀವನ ಯಾತ್ರೆ ಮುಗಿಸುವಾಗ ಏನು ಮಾತು ಹೇಳ್ತಾರೆ ಅನ್ನೋದನ್ನ ಅವ್ರು ಏನೇ ಹೇಳಿದ್ರು ಅದು ಬಹಳ ಆಳವಾದ ಜ್ಞಾನ ಆಗಿರುತ್ತೆ. ಅಂಥ ಜ್ಞಾನವಾದ ವಾಕ್ಯಗಳನ್ನು ನಾವು ಕೇಳಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ನಮ್ಮ ಶಿಷ್ಯರು ಅದನ್ನು ಕೇಳಿ ತಿಳಿದುಕೊಳ್ಬೇಕು ಎನ್ನುವಂತಹ ಉದ್ದೇಶದಿಂದ ಅನೇಕ ಋಷಿಗಳು ತಮ್ಮ ಶಿಷ್ಯರುಗಳ ಜೊತೆಗೆ ಸೇರಿಕೊಂಡು ಅಲ್ಲಿ ಬಂದಿದ್ರು. ತಾನ್ ಸಮೇತಾನ್ ಮಹಾಭಾಗಾನ್ ಉಪಲಭ್ಯ ವಸೂತ್ತಮಃ ಪೂಜಯಾಮಾಸ ಧರ್ಮಜ್ಞೋ ದೇಶಕಾಲ ವಿಭಾಗವತ್. ವಸೂತ್ತಮಃ ಧರ್ಮಜ್ಞ, ಧರ್ಮಜ್ಞನಾಗಿರುವಂತಹ ವಸೂತ್ತಮನು, ವಸುಗಳಲ್ಲಿ ಉತ್ತಮನು. 8 ವಸುಗಳು ಅಂತ, ಅಷ್ಟವಸುಗಳು ಅಂತ ಕರೀತಾರೆ. ಆ 8 ವಸುಗಳ ಸೇರಿಸಿಬಿಟ್ರೆ ಈ 33 ಕೋಟಿ ದೇವತೆಗಳು ಅಂತ ನಾವೇನು ಪ್ರಸಿದ್ಧವಾಗಿರುವಂತಹ ಪದ ಬಳಸ್ತೀವಿಯೋ, ಈಗ ಬಹಳ ಜನರಿಗೆ 33 ಕೋಟಿ ಅಂದರೆ 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ ಎನ್ನುವಂತಹ ಸಂಖ್ಯೆ ಅಲ್ಲ. 33 ಪ್ರಕಾರದ ದೇವತೆಗಳು ಅನ್ನುವಂತಹದ್ದು ಬಹಳ ಜನರಿಗೆ ಇವಾಗ ಗೊತ್ತಾಗಿ ಹೋಗ್ಬಿಟ್ಟಿದೆ. ಅದು ಇವಾಗ ರಹಸ್ಯ ಅಂತೇನು ಉಳಿದಿಲ್ಲ. 33 ಕೋಟಿ ಅಂದರೆ ಸಂಸ್ಕೃತದಲ್ಲಿ ಕೋಟಿ ಅನ್ನುವುದಕ್ಕೆ ಪ್ರಕಾರ ಎನ್ನುವಂತಹ ಅರ್ಥವೂ ಇದೆ. ಹಾಗಾಗಿ 33 ಕೋಟಿ ದೇವತೆಗಳು ಅಂತ ಹೇಳಿದ್ರೆ 33 ಪ್ರಕಾರದ ದೇವತೆಗಳು ಅಂತ ವೇದಗಳಲ್ಲಿ ಹೊಗಳಲ್ಪಟ್ಟ, ವರ್ಣಿಸಲ್ಪಟ್ಟ 33 ಪ್ರಕಾರದ ದೇವತೆಗಳು ಅನ್ನುವಂತಹದ್ದು ಗೊತ್ತಾಗಿದೆ. ಆ 33 ಪ್ರಕಾರದ ದೇವತೆಗಳು ಯಾರ್ಯಾರು ಅಂತ ನೋಡಿದ್ರೆ ಅವುಗಳಲ್ಲಿ ಅಷ್ಟವಸುಗಳು, 8 ವಸು ದೇವತೆಗಳು, 12 ಆದಿತ್ಯರು, 12 ಆದಿತ್ಯರು, 11 ರುದ್ರರು, 11 ರುದ್ರರು. ಎಷ್ಟಾಯ್ತು? 8, 12, 20, 11, 33. ಇವರುಗಳೆಲ್ಲರಿಗೂ ಒಡೆಯನಾಗಿರುವಂತಹ ಇಂದ್ರ, ಅವರನ್ನು ಸೃಷ್ಟಿಸಿರುವಂತಹ ಪ್ರಜಾಪತಿ, ಇಷ್ಟು ಸೇರಿಸಿಬಿಟ್ಟು 33 ಪ್ರಕಾರದ ದೇವತೆಗಳು ಅನ್ನುವಂತಹದ್ದು. ಯಾವಾಗ 33 ಕೋಟಿ ಅಂತ ಹೇಳಿದ್ರೆ, 33 ಕೋಟಿ ಅಂತ ಹೇಳಿದ್ರೆ ಈ ದೇವತೆಗಳು ಅಂತ ನಾವು ಗ್ರಹಿಸಬೇಕು. ಅಂತಹ ವಿಶಿಷ್ಟ ವೇದಗಳಲ್ಲಿ ವರ್ಣಿಸಲ್ಪಟ್ಟಂತಹ 33 ಪ್ರಕಾರದ ದೇವತೆಗಳಲ್ಲಿ ಅಷ್ಟವಸುಗಳು ಒಂದು ಗುಂಪು. ಆ ಅಷ್ಟವಸುಗಳಲ್ಲಿ ಒಬ್ಬನು ಭೀಷ್ಮನಾಗಿದ್ದನು. ಅಂದರೆ ಭೀಷ್ಮನು ಹಿಂದಿನ ಜನ್ಮದಲ್ಲಿ ವಸು ದೇವತೆಯಾಗಿದ್ದನು. ಅದರಲ್ಲಿ ವಸೂತ್ತಮ, ಅದರಲ್ಲಿ ವಸುಗಳಲ್ಲಿಯೇನೆ ಸರ್ವಶ್ರೇಷ್ಠ ವಸುವಾಗಿದ್ದನು. ಅವನು ಹಿಂದೆ ಯಾರದೋ ಒಂದು ಪ್ರೇರಣೆಯಿಂದಲೋ ಅಥವಾ ಯಾವುದೋ ಒಂದು ಪ್ರಚೋದನೆಯಿಂದ ವಸಿಷ್ಠರಲ್ಲಿರುವ ಕಾಮಧೇನುವನ್ನು ಅಪಹರಿಸಲು ಹೋಗಿ ಆ ವಸಿಷ್ಠರಿಂದ ಶಪ್ತನಾಗಿ, ಅಂದರೆ ಶಾಪಪೀಡಿತನಾಗಿ ಭೂಲೋಕದಲ್ಲಿ ಗಂಗೆಯಲ್ಲಿ, ಅಂದರೆ ಗಂಗಾ ನಲ್ಲಿ ಶಂತನುವಿನ ಮೂಲಕ ಭೂಲೋಕದಲ್ಲಿ ದೇವವ್ರತನಾಗಿ ಜನಿಸುವಂತಹದ್ದು. ಹಿಂದೆ ವಸು ಶರೀರದಲ್ಲಿರುವಾಗ, ವಸುಗಳ ಯೋನಿಯಲ್ಲಿ ಹುಟ್ಟಿದಾಗ ಈ ವಸಿಷ್ಠರ ಶಾಪ ಪರಿಣಾಮವಾಗಿ ಅವನು ಭೀಷ್ಮನಾಗಿ ಬಂದಿರುವಂಥದ್ದು. ಆದ್ದರಿಂದ ಇಲ್ಲಿ ವಸೂತ್ತಮ ಅಂತ ಹೇಳಿರುವಂಥದ್ದು. ಧರ್ಮಜ್ಞನಾಗಿರುವಂತಹ ಆ ವಸೂತ್ತಮನು ಅಂದರೆ ಭೀಷ್ಮನು ಮಹಾಭಾಗಾನ್ ಉಪಲಭ್ಯ ತಾನ್ ಸಮೇತಾನ್, ತನ್ನ ಸುತ್ತಮುತ್ತಲೂ ಬಂದು ಒದಗಿರುವಂತಹ ಮಹಾಭಾಗರು, ಶ್ರೇಷ್ಠ ವ್ಯಕ್ತಿಗಳು, ಮಹಾಪುರುಷರು, ಅವರುಗಳನ್ನೆಲ್ಲನ್ನು ಹತ್ತಿರ ಬಂದಿರೋದನ್ನು ಕಂಡು ದೇಶಕಾಲ ವಿಭಾಗವತ್, ಆಯಾ ಪ್ರಾಂತದಲ್ಲಿರುವಂತೆ ದೇಶಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಪೂಜೆಯಾಮಾಸ, ಪೂಜೆ ಮಾಡ್ದ ಅಂತ. ಇವಾಗ ಪ್ರಶ್ನೆ ಬರ್ತದೆ, ಅವನು ಶರಶೈಯಲ್ಲೇ ಮಲಗಿದ್ದಾನೆ, ಅವನು ಇವ್ರಿಗೆ ಹೇಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಅಲ್ಲಿರುವಂತಹ ಪದ ನೋಡಿ, ದೇಶಕಾಲ ವಿಭಾಗವತ್. ನಾವು ಯಾವ ದೇಶದಲ್ಲಿದ್ದೇವೆ, ಎಂಥ ಕಾಲದಲ್ಲಿದ್ದೇವೆ, ಇದನ್ನಾಧರಿಸಿ ಪೂಜೆ ಮಾಡಬೇಕು ಅನ್ನುವಂತಹದ್ದು ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ, ಕರ್ತೃ, ಭೋಕ್ತೃ ಎನ್ನುವಂತಹ ಈ ವಿಭಾಗಗಳ ಆಧಾರದ ಮೇಲೆ
ಪ್ರಯೋಗ ಪೂಜೆ ಇತ್ಯಾದಿಗಳು ಸಿದ್ಧವಾಗುತ್ತದೆ ಅನ್ನುವಂತಹದ್ದು ಕರ್ಮ ಸಿದ್ಧಾಂತದ ಮಾತು ಅಥವಾ ಪೂರ್ವಮೀಮಾಂಸಾ ಸಿದ್ಧಾಂತದ ಮಾತು. ಹಾಗಿರುವಾಗ ಅವರೀಗ ಯುದ್ಧಭೂಮಿಯಲ್ಲಿದ್ದಾನೆ, ಶರಶಯ್ಯೆಯಲ್ಲಿದ್ದಾನೆ, ತನ್ನ ಜೀವನದ ಕೊನೆಯ ಘಳಿಗೆಯಲ್ಲಿದ್ದಾನೆ. ಹೀಗಿರುವಾಗ ಅವನು ಎಲ್ಲರನ್ನೂ ಆಸನದಲ್ಲಿ ಕುಳ್ಳಿರಿಸಿ ಎದ್ದು ಬಂದ್ಬಿಟ್ಟು ಪಾದ್ಯಾದಿಗಳನ್ನು ಮಾಡಿ ಅರ್ಘ್ಯಾದಿಗಳಿಗೆ ಆಚಮನೀಯ ಕೊಟ್ಟು ವಸ್ತ್ರಗಳನ್ನು ಕೊಟ್ಟು ಪೂಜೆ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಅವರೆಲ್ಲರಿಗೂ ಅವನು ಕೈ ಮುಗಿದರೆ ಸಾಕು, ಅದೇ ಪೂಜೆ. ಕೈಯೂ ಮುಗಿಲಿಕ್ಕಾಗದೇ ಬರುವಂತಹ ಪರಿಸ್ಥಿತಿಯಲ್ಲಿ ಬಾಯಲ್ಲಿ ಕೇವಲ ನಮಃ ಹೇಳಿದರೆ ಅದುವೇ ಪೂಜೆ. ಹೀಗೆ ದೇಶ ಕಾಲದ ಆಧಾರದ ಮೇಲೆ ಪೂಜಾ ಪ್ರಕಾರಗಳು ವ್ಯತ್ಯಾಸವಾಗ್ತಾ ಇರ್ತವೆ. ಇದೆಲ್ಲವನ್ನು ಬಲ್ಲಂತಹ ಭೀಷ್ಮನು, ಧರ್ಮಜ್ಞನು, ಧರ್ಮ ಸೂಕ್ಷ್ಮಗಳನ್ನು ಬಲ್ಲಂಥವನು ಆ ಪ್ರದೇಶಕ್ಕೆ ಆ ಕಾಲದಲ್ಲಿ ತಕ್ಕಂತೆ ಆ ಎಲ್ಲ ಮಹಾಭಾಗರುಗಳಿಗೆ ಪೂಜಿಸಿದನು. ಬನ್ನಿ, ಸ್ವಾಗತ, ನಮೋ ನಮಃ ಇಷ್ಟು ಹೇಳಿದರೆ ಸಾಕು, ಅದೇ ಅವರಿಗೆ ಪೂಜೆ ಆಗಿತ್ತು. ಕೃಷ್ಣಂಚ ತತ್ಪ್ರಭಾವಜ್ಞ ಆಸೀನಂ ಜಗದೀಶ್ವರಂ ಹೃದಯಸ್ಥಂ ಪೂಜಯಾಮಾಸ ಮಾಯಯೋಪಾತ್ತ ವಿಗ್ರಹಂ. ಅಲ್ಲಿ ಎಲ್ಲರನ್ನೂ ಪೂಜೆ ಮಾಡಿದರ ಜೊತೆಗೆ ಎಲ್ಲರಲ್ಲಿ ಒಂದಾಗಿ ಶ್ರೀಕೃಷ್ಣನನ್ನ ಪೂಜಿಸಲಿಲ್ಲ. ಶ್ರೀಕೃಷ್ಣನನ್ನ ಸ್ವಲ್ಪ ವಿಶೇಷವಾಗಿ ಪೂಜಿಸಿದನು. ಹಾಗೆ ಅಂದರೆ ಹೃದಯಸ್ಥಂ, ತನ್ನ ಹೃದಯದಲ್ಲಿ ಆರಾಧಿಸಿಕೊಂಡು ಅಥವಾ ತನ್ನ ಹೃದಯದಲ್ಲಿ ಅವನನ್ನ ಕೃಷ್ಣನನ್ನ ಸ್ಥಾಪಿಸಿ ಅಲ್ಲಿ ಪೂಜಿಸಿದನು ಅಂತ ಹೇಳ್ದ. ಎಂತಹ ಕೃಷ್ಣನು? ತತ್ಪ್ರಭಾವಜ್ಞ, ಆ ಶ್ರೀಕೃಷ್ಣನ ಪ್ರಭಾವವನ್ನ ಬಲ್ಲಂತಹ ಭೀಷ್ಮನು. ಅಂದ್ರೆ ಶ್ರೀಕೃಷ್ಣ ಏನೇನು ಮಾಡಿಯಾನು, ಏನೇನು ಮಾಡಬಲ್ಲನು, ಎಂಥ ಸಾಮರ್ಥ್ಯ ಅಂತ. ಅಂದ್ರೆ ಅವನಿಗೆ ಇವನು ಭಗವಂತನೇ ಎನ್ನುವಂತಹದ್ದು ಸಂಪೂರ್ಣ ಅರಿವು ಭೀಷ್ಮನಿಗಿತ್ತು. ಅದನ್ನು ಬಲ್ಲಂಥವನವನು. ಅಂತಹ ಶ್ರೀಕೃಷ್ಣನು ನನ್ನ ಹತ್ರ ಬಂದಿದ್ದಾನೆ ಇವಾಗ. ಆಸೀನಂ, ಯಾರವನು? ಜಗದೀಶ್ವರಂ, ಇಡೀ ಜಗತ್ತನ್ನು ಆಳುವಂಥವನು. ಮಾಯಯೋಪಾತ್ತ ವಿಗ್ರಹಂ, ಮಾಯೆಯಿಂದ ಈ ಶರೀರವನ್ನು ಪಡೆದುಕೊಂಡಂಥವನು. ಅಂದರೆ ಸ್ವಂತ ಮಾಯೆಯಿಂದಲೇ ತಾನು ಈ ಶರೀರವನ್ನು ಪಡೆದುಕೊಂಡಂಥವನು. ಮಾಯೆಯಿಂದ ಶರೀರ ಪಡೆದುಕೊಂಡಂಥವನು ಅಂದ ತಕ್ಷಣ ಟಕ್ ಅಂತ ಗಾಳಿಯಿಂದ ಹಿಂಗೆ ಶರೀರ ಬಂತು ಅಂತ ಇಟ್ಕೊಳ್ಬಾರ್ದು. ಅವನು ಮಾತೃಗರ್ಭದಲ್ಲಿ ಪ್ರವೇಶ ಮಾಡಿರುವುದೇ ಮಾಯೆಯ ಮೂಲಕ ಅನ್ನುವಂತಹ ರೀತಿಯಲ್ಲಿ ತಿಳಿದುಕೊಳ್ಬೇಕು. ಅವನ ಶ್ರೀಕೃಷ್ಣನ ಜನ್ಮದಲ್ಲಿ ಆಗಿರುವಂತಹ, ಜನ್ಮ ಸಂದರ್ಭದಲ್ಲಿ ಆಗಿರುವಂತಹ ಘಟನೆಗಳು ಇವನು ಮಾಯಯೋಪಾತ್ತ ವಿಗ್ರಹಂ ಅನ್ನೋದಕ್ಕೆ ಸಾಕ್ಷಿ. ಅವನ್ನೆಲ್ಲ ನೆನಪಿಸ್ಕೊಳ್ಬಹುದು. ಈ ಪ್ರಕಾರವಾಗಿರುವಂತಹ ಶ್ರೀಕೃಷ್ಣನ ತನ್ನ ಹೃದಯದಲ್ಲಿಟ್ಟು ಅವನನ್ನು ವಿಶೇಷ ಗೌರವ ಸಲ್ಲಿಸಿದನು ಭೀಷ್ಮನು. ಪಾಂಡುಪುತ್ರಾನ್ ಉಪಾಸೀನಾನ್ ಪ್ರಶ್ರಯ ಪ್ರೇಮ ಸಂಗತಾನ್ ಅಭ್ಯಾಚಷ್ಟಾನುರಾಗಾಶ್ರೈರಂಧೀಭೂತೇನ ಚಕ್ಷುಷ. ಎಲ್ರಿಗೂ ನಮಸ್ಕಾರ ಮಾಡಿದ ಮೇಲೆ ಪಕ್ಕದಲ್ಲಿ ನೋಡ್ತಾನೆ ಪಾಂಡವರು, ಪಾಂಡುಪುತ್ರಾನ್, ಪಾಂಡುವಿನ ಮಕ್ಕಳು. ಪಾಂಡವಾನ್ ಅಂತ ಹೇಳಲಿಲ್ಲ, ಪಾಂಡುವಿನ ಪುತ್ರರು. ಯಾಕೆಂದ್ರೆ ಭೀಷ್ಮನ ದೃಷ್ಟಿಯಲ್ಲಿ ಅವರು ಮಗನ ಮಕ್ಕಳು. ನನ್ನ ಮಗನಾದ ಅಂದ್ರೆ ಮಗನಂತಹ, ಮಗನ ಸ್ಥಾನದಲ್ಲಿರುವ ಪಾಂಡುವಿನ ಮಕ್ಕಳು. ಹಿರಿಯರು ಹಾಗೆ ಗುರುತಿಸ್ತಾರೆ, ಅವನ ಮಕ್ಕಳು, ಇವನ ಮಕ್ಕಳು, ಅವಳ ಮಕ್ಕಳು ಅನ್ನುವಂತಹ ರೀತಿಯಲ್ಲೇ ಗುರುತಿಸ್ತಾರೆ. ಇದನ್ನು ಬಲ್ಲಂತಹ ವ್ಯಾಸರು ಭೀಷ್ಮನ ದೃಷ್ಟಿಯಲ್ಲಿ ಪಾಂಡವರನ್ನು ನೋಡಿ ಪಾಂಡುಪುತ್ರಾನ್ ಎನ್ನುವಂತಹ ಪದಪ್ರಯೋಗ ಮಾಡಿ, ಉಪಾಸೀನಾನ್ ಹತ್ತಿರ ಬಂದಿರುವುದನ್ನು ಗಮನಿಸಿ, ಪ್ರಶ್ರಯ ಪ್ರೇಮ ಸಂಗತಾನ್, ಹೇಗಿದೆ ಅವ್ರ ಮುಖ ಅಂತ ಹೇಳಿದ್ರೆ ಅತ್ಯಂತ ಪ್ರಶ್ರಯದಿಂದ, ಪ್ರಶ್ರಯ ಅಂದರೆ ವಿನಯ, ವಿನಯದಿಂದ, ಪ್ರೇಮ ಸಂಗತಾನ್, ಪ್ರೇಮದಿಂದ ಕೂಡಿರುವಂತಹ ಅವರ ಮುಖಭಂಗಿ. ಹಾಗೆ ಇರುವಂತಹ ಅವರ ಮುಖಗಳನ್ನು ನೋಡಿ ಅಭ್ಯಾಚಷ್ಟಾನ್, ಮತ್ತು ತನ್ನ ಹತ್ರ ಬಂದಿರುವುದನ್ನು ಅನುರಾಗೈಹಿ, ಅವ್ರ ಮುಖ ಹೇಗಿತ್ತು ಅಂತ ಹೇಳಿದ್ರೆ ಅನುರಾಗಾಶ್ರೈಹಿ, ಪ್ರೇಮ ಎಂಬ ಭಾವನೆಯು ಕರಗಿ ಕಣ್ಣೀರಾಗಿ ಹೊರಬಂದಿರುವಂತಹ ಕಣ್ಣುಗಳುಳ್ಳ. ಅವರ ಮನಸ್ಸಿನಲ್ಲಿರುವಂತಹ ಭೀಷ್ಮನ ಬಗ್ಗೆ ಇರುವಂತಹ ಪ್ರೇಮ ಕರಗಿ ಕಣ್ಣೀರಾಗಿ ಹೊರಬರುತ್ತಾ ಇರುವಾಗ, ಕಣ್ಣಂಚಲ್ಲಿ ನೀರು ನಿಂತುಕೊಂಡಾಗ ಅಂಧೀಭೂತೇನ,
ಕಣ್ಣು ಕಾಣದ ಹಾಗಾಯಿತು ಅಂತ. ಆ ಪ್ರಕಾರವಾಗಿ ಕಣ್ಣಲ್ಲಿರುವ ಕಣ್ಣೀರಿನಿಂದ ಅಂಧರಾಗಿ ಕುರುಡರಾಗಿರುವಂತಹ ಅವರ ಮುಖಗಳನ್ನು ನೋಡಿದನು ಅನ್ನುವಂಥದ್ದು. ಭೀಷ್ಮ ಅವರ ಮುಖಗಳನ್ನು ನೋಡಿ ಭೀಷ್ಮ ಉವಾಚ, ಭೀಷ್ಮ ಹೇಳ್ತಾನೆ, ಅಹೋ ಕಷ್ಟಮಹೋ ನ್ಯಾಯಂ ಯದ್ಯೂಯಂ ಧರ್ಮನಂದನ ಜೀವಿತುಂ ನಾರ್ಹತ ಕ್ಲಿಷ್ಟಂ ವಿಪ್ರಧರ್ಮಾಚ್ಯುತಾಶ್ರಯ. ಅವರನ್ನು ನೋಡ್ಕೊಂಡ್ಬಿಟ್ಟು ಅಹೋ ಕಷ್ಟಂ ಅಹೋ ಅನ್ಯಾಯಂ, ನಿಮಗೆ ತುಂಬ ಅನ್ಯಾಯವಾಯಿತು, ನಿಮಗೆ ತುಂಬ ಕಷ್ಟವಾಯಿತು ಅಂತ ಅವರ ಕಷ್ಟ ಅನ್ಯಾಯಗಳ ಮೇಲೆ ಮರುಗುತ್ತಾ ಇದ್ದಾನೆ. ಯಾಕೆ ಕಷ್ಟ, ಏನು ಅನ್ಯಾಯ ಅಂತ ಹೇಳಿದ್ರೆ, ವಿಪ್ರಧರ್ಮಾಚ್ಯುತಾಶ್ರಯ, ನೀವುಗಳು ಬ್ರಾಹ್ಮಣರನ್ನು ಆಶ್ರಯಿಸಿರುವಂಥವರು, ಅಂದರೆ ಬ್ರಾಹ್ಮಣರ ಗೌರವಕ್ಕೆ ಪಾತ್ರರಾಗಿರುವಂಥವರ ಆಶೀರ್ವಾದಕ್ಕೆ ಪಾತ್ರರಾಗಿರುವಂಥವರು, ಧರ್ಮಾಶ್ರಿತರು, ಧರ್ಮದ ಮಾರ್ಗ ಬಿಡದೇನೆ ಯಾವಾಗಲೂ ಧರ್ಮವನ್ನೇ ಆಶ್ರಯಿಸಿರುವಂಥವರು, ಎಲ್ಲಕ್ಕೂ ಮಿಗಿಲಾಗಿ ಅಚ್ಯುತಾಶ್ರಯ, ಅಚ್ಯುತನಾಗಿರುವಂತಹ ಶ್ರೀ ಕೃಷ್ಣನನ್ನು ಆಶ್ರಯಿಸಿರುವಂಥವರು ನಿಮಗೆ ಕ್ಲಿಷ್ಟಂ ಜೀವಿತಂ ನಾರ್ಹತ, ಜೀವನದುದ್ದಕ್ಕೂ ಇಷ್ಟೇ ಕಷ್ಟೆಲ್ಲ ಬಂತಲ್ಲ, ನಿಜವಾಗಲೂ ಆ ಕಷ್ಟಭರಿತ ಜೀವನವನ್ನು ಅನುಭವಿಸುವುದಕ್ಕೆ ತಾವು ಅರ್ಹರಲ್ಲ. ಯಾಕೆಂದರೆ ಬ್ರಾಹ್ಮಣರನ್ನು ಆಶ್ರಯಿಸಿರುವರು, ಧರ್ಮವನ್ನು ಆಶ್ರಯಿಸಿರು, ನೀವು ಶ್ರೀಕೃಷ್ಣನನ್ನು ಆಶ್ರಯಿಸಿರುವಂಥವರು, ನಿಮಗೆ ಅಂಥ ಕಷ್ಟ ಬರಬಾರದಿತ್ತು, ಜೀವನದುದ್ದಕ್ಕೂ ಕಷ್ಟಭರಿತ ಜೀವನವನ್ನೇ ನೀವು ಅನುಭವಿಸಬೇಕಾಯ್ತಲ್ಲ, ಇದು ನಿಮ್ಮ ಅನ್ಯಾಯ, ಇದು ನಿಮಗಾಗಿರುವಂತಹ ಕಷ್ಟ ಎಂಬುದಾಗಿ ಭೀಷ್ಮನು ಮರುಗುತ್ತಾನೆ. ಸಂಸ್ಥಿತೇತಿ ರಥೇ ಪಾಂಡೌ ಪೃಥಾ ಬಾಲ ಪ್ರಜಾವಧೂ ಯುಷ್ಮತ್ಕೃತೆ ಬಹೂನ್ ಕ್ಲೇಶಾನ್ ಪ್ರಾಪ್ತಾ ತೋಕವತಿ ಮುಹುಹು. ಕುಟುಂಬದ ಹಿರಿಯ ಜೀವ ಹೇಗೆ ಯೋಚನೆ ಮಾಡ್ತದೆ ಅನ್ನುವಂತಹದ್ದನ್ನು ಈ ಶ್ಲೋಕದಲ್ಲಿ ನಾವು ನೋಡಬಹುದು. ಪಾಂಡುಪುತ್ರರನ್ನು ನೋಡಿ ನೀವುಗಳು ಕಷ್ಟ ಅನುಭವಿಸುವುದಕ್ಕೆ ಯೋಗ್ಯರಲ್ಲದೇ ಇದ್ರು ಬಹಳ ಜೀವನದುದ್ದಕ್ಕೂ ಕಷ್ಟಪಡಬೇಕಾಯ್ತು ಅನ್ನುವಂತಹದ್ದು ಹೇಳಿದ ಮಾತು ಜೊತೆಗೆ ಏನು ಹೇಳ್ತಾನೆ, ಅಧಿರಥೆ ಪಾಂಡವ್ ಸಂಸ್ಥಿತೆ, ಅಧಿರಥನಾಗಿರುವಂತಹ ಪಾಂಡುರಾಜನು ಮರಣವಾದ ಮೇಲೆ ಪೃಥಾ, ಆ ಕುಂತಿಯು ಬಾಲ ಪ್ರಜಾವಧೂಹು, ವಧು ಅಂದರೆ ಸೊಸೆ ಅಂತ ಸಂಸ್ಕೃತದಲ್ಲಿ ಅರ್ಥ, ಸೊಸೆಯಾಗಿರುವಂತಹ ಆ ಕುಂತಿಯು ಬಾಲಪ್ರಜಾಹ, ತುಂಬ ಚಿಕ್ಕ ಮಕ್ಕಳಿಂದ ಕೂಡಿದಂತಹ ತಾಯಿಯಾಗಿರುವಂಥವಳವಳು, ಚಿಕ್ಕ ಮಕ್ಕಳುಗಳಿಂದ ಕೂಡಿರುವಂತಹ ಸೊಸೆಯವಳು. ಆ ಪೃಥಾ ಯುಷ್ಮತ್ ಕೃತೆ, ನಿಮಗೋಸ್ಕರ ಬಹೂನ್ ಕ್ಲೇಶಾನ್ ಪ್ರಾಪ್ತ, ಬಹಳ ಕಷ್ಟಗಳನ್ನು ಅನುಭವಿಸುವುದಳು. ಯಾಕೆ, ನಿಮ್ಮನ್ನು ಬೆಳೆಸಿ ದೊಡ್ಡವಳಾಗಿ ಮಾಡುವಿ, ನಿಮ್ಮಿಂದ ಧರ್ಮ ಕಾರ್ಯ ನಡೀಬೇಕು ಅನ್ನುವಂತಹದ್ದು, ನಿಮಗೋಸ್ಕರ ಬಹಳ ಕಷ್ಟ ಅನುಭವಿಸಿದ್ಲು. ತೋಕವತಿ ಮುಹುಹು, ತೋಕವತಿ ಅಂತ ಹೇಳಿದ್ರೆ ತಾನು ಕಷ್ಟ ಅನುಭವಿಸಿದ್ದಷ್ಟೇ ಅಲ್ಲ, ನಿಮ್ಗೆ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯೂ ಆಕೆಯ ಮೇಲೇನೆ ಇತ್ತು, ಅವಳ ಮೇಲೇನೆ ಇತ್ತು. ಆದ್ರಿಂದ ನಿಮ್ಮನ್ನು ರಕ್ಷಣೆ ಮಾಡುವ ಮತ್ತು ತನ್ನ ಕಷ್ಟಗಳನ್ನು ಯಾರಿಗೂ ಹೇಳಿಕೊಳ್ಳದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅವಳು ನಿಮ್ಮನ್ನು ಬೆಳೆಸಿದಳು ಅನ್ನುವಂತಹ ಮಾತನ್ನ ಭೀಷ್ಮನು ಈ ಯುಧಿಷ್ಠಿರಾದಿಗಳಿಗೆ ಹೇಳ್ತಾನೆ. ಇಷ್ಟು ಹೇಳಿ ಮುಂದೇನು ಹೇಳ್ತಾನೆ, ಸರ್ವಂ ಕಾಲಕೃತಂ ಮನ್ಯೇ ಭವತಾಂ ಚ ಯದ ಪ್ರಿಯಂ ಸಪಾಲೋ ಯದ್ವಶೇ ಲೋಕೆ ವಾಯೋರಿವ ಘನಾವಲಿಹಿ. ಇಷ್ಟೆಲ್ಲ ಹೇಳಿ ಕೊನೆಗೇನು ಹೇಳ್ತಾನೆ, ಸಾಂತ್ವನದ ಮಾತು, ಭವತಾಂ ಯದ್ ಅಪ್ರಿಯಂ, ನಿಮಗೆ ಏನೇನು ಜೀವನದಲ್ಲಿ ಅಪ್ರಿಯವಾದ ಘಟನೆಗಳೆಲ್ಲ ನಡೆಯಿತೋ ಆ ಎಲ್ಲದೂ ಸರ್ವಂ ಕಾಲಕೃತಂ ಮನ್ಯೆ, ಕಾಲವೇ ಅದಕ್ಕೆ ಕಾರಣ ಎಂಬುದಾಗಿ ನಾನು ಭಾವಿಸುತ್ತೇನೆ. ಯಾಕೆ ಅಂದರೆ ಯದ್ವಶೇ ಸಪಾಲೋ ಲೋಕಾಹ, ಯಾಕೆಂದರೆ ಇಡೀ ಲೋಕ ಅಷ್ಟದಿಕ್ಪಾಲುಗಳ ಸಹಿತವಾಗಿಯೂ ಇರುವಂತಹ ಈ ಲೋಕವು ಕಾಲದ ವಶದಲ್ಲಿದೆ. ಆದ್ದರಿಂದ ನಿಮಗೆ ಬಂದಂತಹ ಕಷ್ಟಗಳೆಲ್ಲವೂ ಕಾಲದ ನಿಯಮದಿಂದ, ಕಾಲದ ಒಂದು ಕೆಲಸ ಎನ್ನುವಂತಹದ್ದನ್ನು ಹೇಳಿ, ಆ ಕಾಲವು ಹೇಗೆ ಲೋಕವನ್ನು ವಶದಲ್ಲಿಟ್ಕೊಂಡಿರುತ್ತದೆ ಅನ್ನೋದಕ್ಕೆ ದೃಷ್ಟಾಂತ ಕೊಡ್ತಾರೆ. ವಾಯೋರಿವ ಘನಾವಲಿ, ಘನಾವಲಿ ಅಂತ ಹೇಳಿದ್ರೆ ಮೋಡ, ಹೇಗೆ ವಾಯು ಮೋಡವನ್ನು ತನ್ನ ವಶದಲ್ಲಿಟ್ಕೊಂಡಿರುತ್ತದೆಯೋ, ತಾನು ಯಾವಾಗ ಬೇಕಾ ಆವಾಗ ಮೋಡಗಳನ್ನು ಹಾರಿಸಿಕೊಂಡು ಹೋಗುತ್ತೆ, ಯಾವ ದಿಕ್ಕಿಗೆ ಬೇಕು ಆ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತೆ. ಹಾಗೆ ಕಾಲವು ಲೋಕವನ್ನು
ವಶದಲ್ಲಿಟ್ಕೊಂಡಿರುವಂತಹದ್ದು. ಆದ್ದರಿಂದ ನಿಮಗಾಗಿರುವಂತಹ ಈ ಕಷ್ಟಗಳೆಲ್ಲ, ಅಪ್ರಿಯ ಘಟನೆಗಳೇನೇನಿದೆಯೋ ಅದೆಲ್ಲವೂ ಕಾಲಕೃತ ಎಂಬುದಾಗಿ ಮನ್ಯೆ, ನಾನು ತಿಳಿದುಕೊಳ್ತೇನೆ ಅಂತ ಹೇಳ್ತಾನೆ ಹೊರತು ನೀವು ಹೀಗೆ ತಿಳಿದುಕೊಳ್ಳಿ ಎಂಬುದಾಗಿ ಹೇಳೋದಿಲ್ಲ. ಕಾಲಕೃತವಾಗಿದೆ ಅಂತ ನಾನು ತಿಳಿದುಕೊಳ್ತೇನೆ ಅಂತ ಹೇಳಿದ್ರೆ ಅದು ಇಂಡೈರೆಕ್ಟ್ ಆಗಿ ಇಂಪ್ಲಾಯ್ಡ್ ಮೀನಿಂಗ್, ಅದು ವಾಸ್ತವ ಸಂಗತಿಯೇ ಎನ್ನುವಂಥದ್ದಾಗಿ. ಯತ್ರ ಧರ್ಮ ಸುತೋ ರಾಜ ಗದಾಪಾಣಿರ್ವೃಕೋದರಃ ಕೃಷ್ಣೋ ಸ್ತ್ರೀ ಗಾಂಡೀವಂ ಚಾಪಂ ಸುಹೃತ್ ಕೃಷ್ಣಸ್ತತೋ ವಿಪತ್. ಹಾಗೆ ನೋಡಿದ್ರೆ ನಿಮಗೆ ಕಷ್ಟ ಬಂದಿದೆ, ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗಿ ಬಂತಲ್ಲ ಅನ್ನುವಂತಹದ್ದು ಆಶ್ಚರ್ಯದ ಸಂಗತಿನೇ. ವಿಪತ್ತುಗಳು ನಿಮಗೆ ಬರಬಾರ್ದಾಗಿತ್ತು. ಯಾಕೆ ಅಂದ್ರೆ ಯತ್ರ ಧರ್ಮ ಸುತೋ ರಾಜ, ನಿಮ್ಮಗಳಲ್ಲಿ ಧರ್ಮನ ಮಗನಾಗಿರುವಂತಹ ಯುಧಿಷ್ಠಿರನು ರಾಜನಾಗಿದ್ದಾನೆ. ರಾಜನ ಸ್ಥಾನದಲ್ಲಿ ಇದ್ದುಕೊಂಡು ಬಿಟ್ಟು ಅವರಷ್ಟು ಧರ್ಮ ಸೂಕ್ಷ್ಮಗಳನ್ನು ಬಲ್ಲವರು ಬೇರೆ ಯಾರಾದರೂ ಇದ್ದಾರಾ? ಆದ್ದರಿಂದ ಎಲ್ಲ ರೀತಿಯ ಧರ್ಮಗಳನ್ನ ಬಲ್ಲಂಥವನು, ಧರ್ಮನ ಮಗನಾಗಿರುವಂಥವನು. ಧರ್ಮ ಅಂದ್ರೆ ಯಾರು? ನಿನ್ನೆ ಹೇಳಿದೆ, ಯಮ ಮತ್ತು ಧರ್ಮ ಇವರಿಬ್ರು ಒಬ್ರೇ. ಪುಣ್ಯವಂತರಿಗೆ ಧರ್ಮನ ರೂಪದಲ್ಲಿ, ಪಾಪಿಷ್ಠರಿಗೆ ಯಮನ ರೂಪದಲ್ಲಿ ದರ್ಶನ ಕೊಡುವಂಥವನು. ಹಾಗೆ ಧರ್ಮನ ಮಗನಾಗಿರುವಂತಹ ಯುಧಿಷ್ಠಿರನು ರಾಜನಾಗಿರುವಂಥವನು. ರಾಜನ ಸ್ಥಾನದಲ್ಲಿ ಯುಧಿಷ್ಠಿರನು ಧರ್ಮಜ್ಞನು. ಗದಾ ಪಾಣಿರ್ವೃಕೋದರಃ, ಗದೆಯೇ ತನ್ನ ಅಸ್ತ್ರವನ್ನಾಗಿಟ್ಟುಕೊಂಡು ಮಹಾಪ್ರತಾಪಶಾಲಿ ಬಲಶಾಲಿಯಾಗಿರುವಂತಹ ವೃಕೋದರನು. ವೃಕೋದರ ಅಂದರೆ ಭೀಮ. ವೃಕ ಅಂದರೆ ತೋಳ. ತೋಳಕ್ಕೆ ಯಾವತ್ತೂ ಹೊಟ್ಟೆ ತುಂಬುವುದಿಲ್ವಂತೆ. ಹಾಗೆ ಭೀಮ ಎಷ್ಟು ಊಟ ಮಾಡಿದರೂ ಅವನಿಗೆ ಹೊಟ್ಟೆ ತುಂಬುತ್ತಾ ಇರಲಿಲ್ವಂತೆ. ಆದ್ದರಿಂದ ಅವನಿಗೆ ವೃಕೋದರ ಅಂತ ಹೇಳ್ತಾರೆ. ಮೊಟ್ಟ ಮೊದಲಿಗೆ ಈ ಮಾತು ಹೇಳಿದ್ದು ಹಿಡಿಂಬ ವೃಕೋದರನಿಗೆ, ಭೀಮನಿಗೆ ವೃಕೋದರ ಅಂತ ಹೇಳಿ ಹೆಸರಿಟ್ಟಿದ್ದು. ಕೃಷ್ಣೋ ಸ್ತ್ರೀ, ಕೃಷ್ಣ ಅಂತ ಹೇಳಿದ್ರೆ ಇಲ್ಲಿ ಅರ್ಜುನ. ಅಸ್ತ್ರೀ, ಅಸ್ತ್ರವುಳ್ಳವನು, ಅನೇಕ ಅಸ್ತ್ರಗಳನ್ನು ಸಂಪಾದಿಸಿರುವಂತಹ ಕೃಷ್ಣನು ನಿಮ್ಮ ಪಾಳಯದಲ್ಲಿದ್ದನು. ಗಾಂಡೀವಂ ಚಾಪಂ, ಯಾರ ಧನುಸ್ಸು ಗಾಂಡೀವವಾಗಿದೆಯೋ, ಗಾಂಡೀವ ಎನ್ನುವಂತಹ ಧನಸ್ಸನ್ನ ಹಿಡಿದುಕೊಂಡವನು ಮತ್ತು ಅನೇಕ ಅಸ್ತ್ರಗಳನ್ನು ಸಂಪಾದಿಸಿಕೊಂಡಿರುವಂತಹ ಕೃಷ್ಣನು. ಅವನು ಬಹಳ ಸುಂದರನಾಗಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಿದ್ದ ಅನ್ನೋ ಕಾರಣದಿಂದ ಅವನಿಗೆ, ಅರ್ಜುನನಿಗೆ ಕೃಷ್ಣ ಅಂತ ಹೆಸರು. ಆಕರ್ಷಿಸುವವನು ಎನ್ನುವ ಅರ್ಥದಲ್ಲಿ. ಜೊತೆಗೆ ಸುಹೃತ್ ಕೃಷ್ಣ ತಥೋ ವಿಪತ್, ಜೊತೆಗೆ ನಿಮ್ಮೆಲ್ಲರಗಳ ಗೆಳೆಯನಂತಿರುವಂತಹ ಸುಹೃತ್ ಆ ಕೃಷ್ಣನು. ಇಷ್ಟೆಲ್ಲ ಇದ್ರೂ ನಿಮಗೆ ವಿಪತ್ತು ಬಂತಲ್ಲ, ಅದೇ ನಂಗೆ ಆಶ್ಚರ್ಯ ಅಂತ ಭೀಷ್ಮನು ಉದ್ಗಾರಗೊಳ್ಳುತ್ತಾನೆ. ನೈಹಸ್ಯ ಕರ್ಹಿಚಿದ್ರಾಜನ್ ಪುಮಾನ್ ವೇದ ಚಿಕಿತ್ಸಿತಂ ಯದ್ವಿಜಿಜ್ಞಾಸಯ ಯುಕ್ತ ಮುಹ್ಯಂತಿ ಕವಯೋಪಿಹಿ. ಅವನು ಆಶ್ಚರ್ಯಗೊಳ್ಳೋದಕ್ಕೆ ಭೀಷ್ಮನ ಮಾತನ್ನ, ಈ ಕೊನೆಯ ಮಾತು, ಇಷ್ಟೆಲ್ಲ ಇದ್ರೂ ನಿಮಗೆ ಕಷ್ಟ ಬಂತಲ್ಲ, ಸ್ವತಃ ಶ್ರೀ ಕೃಷ್ಣನೇ ನಿಮ್ಮಲ್ಲಿ ಗೆಳೆಯನಾಗಿದ್ರು ನಿಮಗೆ ಕಷ್ಟ ಬಂತಲ್ಲ, ಇದು ನಂಗೆ ಆಶ್ಚರ್ಯ ಎನ್ನುವಂತಹ ಮಾತಿನಲ್ಲಿ ಒಂದು ಗೂಢಾರ್ಥ ಇದೆ. ಕೃಷ್ಣನು ನಿಮ್ಮ ಜೊತೆಗಿದ್ರು ಕಷ್ಟ ಬಂತು ಅನ್ನೋದಕ್ಕೆ ಗೂಢಾರ್ಥ. ಆ ಗೂಢಾರ್ಥವನ್ನ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾನೆ. ಅಸ್ಯ ಚಿಕಿತ್ಸಿತಂ ಕಶ್ಚಿತ್ ರಾಜನ್ ಕಶ್ಚಿತ್ ಪುಮಾನ್ ವೇದ. ಹೇ ರಾಜನ್, ಯುಧಿಷ್ಠಿರನಿಗೆ ಸಂಬೋಧಿಸ್ತಾ ಇದ್ದಾನೆ, ಹೇ ರಾಜನೇ, ಅಸ್ಯ ಕೃಷ್ಣಸ್ಯ, ಈ ಕೃಷ್ಣನ ಚಿಕಿತ್ಸಿತಂ, ಇವನು ಮಾಡಿರುವಂತಹದ್ದು ಲೀಲೆ ಏನಿದೆಯಲ್ಲ, ಕರ್ಹಿಚಿತ್ ವೇದ, ಯಾವುದೋ ಒಬ್ಬ ವ್ಯಕ್ತಿಯಿಂದಲೂ, ಯಾರಿಂದಲೂ ಕೂಡ ಅವನು ಏನ್ ಮಾಡ್ತಾನೆ, ಅವನ ಲೀಲೆಗಳು ಏನೇನು ಅನ್ನುವಂತಹದ್ದನ್ನು ತಿಳಿಯೋದಕ್ಕಾಗೋದಿಲ್ಲ ಅಂತ ಹೇಳ್ದ. ಹೀಗೆ ಹೇಳುವುದರ ಮೂಲಕ ಭೀಷ್ಮನು ಈ ಮಹಾಭಾರತ ಯುದ್ಧದ ಒಂದು ಘಟನೆ, ಈ ಘಟನೆಗೆ ಮೂಲ ಒಂದು ಸಂಘಟನೆಕಾರಕ ಯಾರು ಅಂತ ಹೇಳಿದ್ರೆ ಕೃಷ್ಣನೇ ಅನ್ನುವಂತಹ ಮಾತನ್ನ ಸೂಚ್ಯವಾಗಿ ಇಲ್ಲಿ ಹೇಳ್ತಾನೆ. ಯಾಕೆಂದ್ರೆ ಅವನು ಇಚ್ಛೆ ಪಡದೆ ಏನೂ ನಡೆಯೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ. ಅವನು ಏನೇನ್ ಮಾಡ್ತಾನೆ, ನಿಮ್ಮ ಪಕ್ಕದಲ್ಲಿದ್ದಾನೆಲ್ಲ ಈ ಕೃಷ್ಣನು, ಅವನ ಕೆಲಸ ಅಷ್ಟಿಷ್ಟಲ್ಲ. ಅದನ್ನು ತಿಳಿದುಕೊಳ್ಳೋದಕ್ಕೆ ಯಾವ ಒಬ್ಬ ವ್ಯಕ್ತಿಯಿಂದಲೂ ಸಾಧ್ಯ ಇಲ್ಲ. ಅಂತಹ ಮಾಯಾವಿಯವನು, ಮಹಾನ್ ಕಪಟ ನಾಟಕ ಸೂತ್ರಧಾರಿ ಅಂತ ಸುಮ್ಮನೆ ಹೇಳಿಲ್ಲ. ಹೀಗೆ
ಯದ್ವಿಜಿಜ್ಞಾಸೆಯ ಯುಕ್ತ ಮುಹ್ಯಂತಿ ಕವಯೋಪಿ. ಇವನ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೊರಟಿರುವಂತಹ ಕವಿಗಳು, ಕವಿ ಅಂದ್ರೆ ನಾವು ಕನ್ನಡದಲ್ಲಿ ಕವನ ಇತ್ಯಾದಿಗಳನ್ನು ಬರೆಯೋದಕ್ಕೆ ಹೇಳ್ತೀವಲ್ವಾ, ಅದು ಕವಿ ಅಲ್ಲ. ಸಂಸ್ಕೃತದಲ್ಲಿ ಕವಿ ಅಂತ ಹೇಳಿದ್ರೆ ಬ್ರಹ್ಮಜ್ಞಾನಿ ಅಂತ ಅರ್ಥ. ಈ ಶ್ರೀ ಕೃಷ್ಣನನ್ನ, ಇವನ ಲೀಲೆಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತಹ ಕವಿಗಳು ಅಂದ್ರೆ ಬ್ರಹ್ಮರ್ಷಿಗಳು, ಬ್ರಹ್ಮಜ್ಞಾನಿಗಳು ಕೂಡ ಮುಹ್ಯಂತಿ, ಇವನ ವಿಷಯದಲ್ಲಿ ಮೋಹಕ್ಕೆ ಒಳಗಾಗ್ತಾರೆ. ಆದ್ರಿಂದಲೇನೆ ಶ್ರೀ ಕೃಷ್ಣನ ಮೇಲೆ ಅನೇಕ ಅಪವಾದಗಳು. ಯಾಕೆ ಅಪವಾದಗಳು ಅಂತ ಹೇಳಿದ್ರೆ, ಯಾರು ಅಪವಾದಗಳನ್ನ ಎಸೆಯುತ್ತಾರೆಯೋ ಅವರಿಗೆ ಶ್ರೀಕೃಷ್ಣ ಅರ್ಥವಾಗಿಲ್ಲ ಅಂತಲೇನೆ ಅರ್ಥ. ಆದ್ರಿಂದ ಶ್ರೀಕೃಷ್ಣನನ್ನ ಅರ್ಥೈಸಿಕೊಳ್ಳಲು ಮೋಹಿತರಾಗಿ ತಪ್ಪಾಗಿ ತಿಳಿದುಕೊಂಡು ಅವನ ಮೇಲೆ ಆಪಾದನೆ ಮಾಡ್ತಾರೆ ಎನ್ನುವಂತಹದ್ದು ಈ ಶ್ಲೋಕದ ಒಳ ಅರ್ಥ, ಸೂಚ್ಯರ್ಥ. ತಸ್ಮಾದಿದಂ ದೈವತಂತ್ರಂ ವ್ಯವಸ್ಯ ಭರತರ್ಷಭ ತಸ್ಯಾನುವಿಹಿತೋ ನಾಥ ಪಾಹಿ ಪ್ರಜಾ ಪ್ರಭೋ. ಇವಾಗ ಏನು ಹೇಳ್ತಾನೆ? ತಸ್ಮಾತ್, ಆದ್ದರಿಂದ, ಇದಂ, ಈ ಏನೇನೇನೆಲ್ಲ ನಡೀತೋ ಇದೆಲ್ಲವೂ ಕೂಡ ದೈವತಂತ್ರಂ ವ್ಯವಸ್ಯ, ಇದೆಲ್ಲವೂ ದೈವತಂತ್ರ, ದೈವದಿಂದ ಹೀಗೆ ಆಯಿತು ಎನ್ನುವುದಾಗಿ ಭಾವಿಸಿ, ಹೇ ಭರತರ್ಷಭ, ಭರತಕುಲದಲ್ಲಿ ಶ್ರೇಷ್ಠನಾಗಿರುವಂತಹ ಯುಧಿಷ್ಠಿರನೇ, ತಸ್ಯ ಅನುವಿಹಿತೋ, ಆ ದೈವಕ್ಕೆ ಅನುಸಾರವಾಗಿ, ನಾಥ ಅಂಥೇಳಿ ಮತ್ತೊಂದು ಬಾರಿ ಸಂಬೋಧಿಸ್ತಾನೆ. ಯಾಕೆ ಅಂದ್ರೆ ನಾಥ ಅಂದ್ರೆ ಒಡೆಯ, ಒಡೆಯ ಅಂದ್ರೆ ರಾಜ. ಇವಾಗ ಅವನು ರಾಜ. ನೋಡಿ, ಭೀಷ್ಮನು ಶರಶಯ್ಯೆಯಲ್ಲಿದ್ರೂ ಕೂಡ ನಾನು ರಾಜನ ಜೊತೆ ಮಾತನಾಡ್ತಾ ಇದ್ದೀನಿ ಅನ್ನೋದನ್ನು ಮರೆತಿರಲಿಲ್ಲ. ಮೊಮ್ಮಕ್ಕಳ ಜೊತೆ ಅಂತ ಅಷ್ಟೇ ಇರಲಿಲ್ಲ, ಇನ್ನೇನು ರಾಜನೂ ಹೌದು. ಆದ್ದರಿಂದ ನಾಥ ಎಂಬುದಾಗಿ ಸಂಬೋಧಿಸಿ, ಅನಾಥಾಹ ಪ್ರಜಾಹ ಪಾಹಿ ಪ್ರಭೋ ಅಂತ ಯುಧಿಷ್ಠಿರನಿಗೆ ಬೇಡಿಕೊಳ್ಳುತ್ತಾನೆ. ಅನಾಥರಾಗಿರುವಂತಹ ಈ ಪ್ರಜೆಗಳನ್ನ ಅವರಿಗೆ ಪಾಲನೆ ಪೋಷಣೆ ಮಾಡು, ರಕ್ಷಣೆ ಮಾಡು ಎನ್ನುವುದಾಗಿ ರಾಜನ ಕರ್ತವ್ಯವನ್ನ ಹೀಗೆ ಬೇಡಿ ಅಂಗಲಾಚುವುದರ ಮೂಲಕ ಕರ್ತವ್ಯ ಬೋಧನೆ ಮಾಡಿಸ್ತಾನೆ ಭೀಷ್ಮನು ಯುಧಿಷ್ಠಿರನಿಗೆ. ಏಷ ವೈ ಭಗವಾನ್ ಸಾಕ್ಷಾತ್ ಯೋ ನಾರಾಯಣ ಪುಮಾನ್ ಮೋಹಯನ್ ಮಾಯಯಾ ಲೋಕಂ ಗೂಢಶ್ಚರತಿ ವೃಷ್ಟಿಷು. ಇವಾಗ ಪಕ್ಕದಲ್ಲಿರುವಂತಹ ಕೃಷ್ಣನನ್ನು ನೋಡಿಬಿಟ್ಟು ಹೇಳ್ತಾನೆ, ಏಷ ವೈ ಭಗವಾನ್, ಇವನೇನಿದಾನಲ್ಲ ಇವನು ಸಾಕ್ಷಾತ್ ಭಗವಾನ್, ಇವನು ಸಾಕ್ಷಾತ್ ಭಗವಂತನೇ. ಯೋ ನಾರಾಯಣ ಪುಮಾನ್, ಯಾರು ನಾರಾಯಣ ಅಂತ ಪುರಾಣಗಳಲ್ಲಿ ಹೇಳ್ತಾರೆಯೋ, ಶಾಸ್ತ್ರಗಳಲ್ಲಿ ಹೇಳ್ತಾರೆಯೋ ಆ ನಾರಾಯಣನೇ ಇವನು. ಮೋಹಯನ್ ಮಾಯಯ ಲೋಕಂ, ತನ್ನ ಸ್ವಮಾಯೆಯಿಂದ ಇಡೀ ಲೋಕವನ್ನ ಮೋಹಗೊಳಿಸಿ, ಗೂಢಶ್ಚರತಿ ವೃಷ್ಣಿಷು, ರಹಸ್ಯವಾಗಿ ಗೂಢವಾಗಿ ಅತ್ಯಂತ ಗುಪಿತವಾಗಿ ವೃಷ್ಣಿಷು, ವೃಷ್ಣಿ ಕುಲದಲ್ಲಿ ಹುಟ್ಟಿ ಅಡ್ಡಾಡ್ತಾ ಇದ್ದಾನೆ. ವೃಷ್ಣಿ ಕುಲದವನು ಕೃಷ್ಣ ಅಂತ ಹೆಸರು ಹೇಳಿಕೊಂಡು, ಗೋಪಾಲ ಅಂತೆಲ್ಲ ಹೆಸರು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾನಲ್ಲ ಇವನು ಮೂಲತಃ ಭಗವಾನ್ ನಾರಾಯಣನೇ ಇವನು ಅನ್ನುವಂಥದ್ದು. ಅಸ್ಯಾನುಭಾವಂ ಭಗವಾನ್ ವೇದ ಗುಹ್ಯತಮಂ ಶಿವಃ ದೇವರ್ಷಿ ನಾರದ ಸಾಕ್ಷಾತ್ ಭಗವಾನ್ ಕಪಿಲೋ ನೃಪಃ. ಅಸ್ಯ ಅನುಭಾವಂ, ಇವನ ಬಗ್ಗೆ ಸಂಪೂರ್ಣವಾಗಿ ಗುಹ್ಯತಮಂ, ರಹಸ್ಯವನ್ನ ತಿಳಿದುಕೊಂಡು ಅಂಥವ್ರು ಯಾರಾದರೂ ಇದ್ದೇ, ಯಾರ್ಯಾರವರು? ಭಗವಾನ್ ಶಿವ, ಶಿವನು ಇವನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರುವಂಥವನು. ಅವನು ಬಿಟ್ಟರೆ ಯಾರು? ದೇವರ್ಷಿ ನಾರದ, ದೇವರ್ಷಿ ಆಗಿರುವಂತಹ ನಾರದರು. ಸಾಕ್ಷಾತ್ ಭಗವಾನ್ ಕಪಿಲ, ಇನ್ನೊಬ್ರು ಯಾರಾದರೂ ಇದ್ರೆ ಅವನು ಸಾಕ್ಷಾತ್ ಭಗವಂತನಾದ ಕಪಿಲನೇ. ಕಪಿಲನು ವಿಷ್ಣು ಅವತಾರಿ. ಹೀಗೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂದ್ರೆ ವಿಷ್ಣುವಿನ ಅಂದ್ರೆ ನಾರಾಯಣನ ಆಂತರ್ಯ ರಹಸ್ಯ, ಆಂತರಿಕ ರಹಸ್ಯ, ತುಂಬ ಗುಪಿತವಾಗಿರುವಂತಹ ಮಹಿಮೆ, ಅದರ ರಹಸ್ಯ ಅನ್ನುವಂತಹದ್ದೇನಿದೆ ಅದನ್ನು ಬಲ್ಲವರು ಯಾರು ಅಂದ್ರೆ ಶಿವ ಅಂತ ಹೇಳ್ತಾನೆ. ಆದ್ರಿಂದಲೇನೆ ನಾವು ಕೃಷ್ಣ ಯಜುರ್ವೇದದ ಸಂಧ್ಯಾ ವಂದನೆಯಲ್ಲಿ ಒಂದು ಶ್ಲೋಕ, ಸಂಧ್ಯಾ ವಂದನೆ ಮುಗಿದ ಮೇಲೆ ಒಂದು ಶ್ಲೋಕ ಹೇಳಿಸ್ತಾರೆ. ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ ಅಂತ. ಶಿವನ ಹೃದಯ ವಿಷ್ಣುವೇ ಆಗಿದ್ದಾನೆ, ವಿಷ್ಣುವಿನ ಹೃದಯ ಶಿವನೇ ಆಗಿದ್ದಾನೆ ಎನ್ನುವಂತಹ ಮಾತನ್ನ, ಆ ಮಾತಿಗೆ ಉಪಪತ್ತಿ ಪ್ರೂಫು ಈ ಶ್ಲೋಕದಲ್ಲಿ ಕಾಣುತ್ತದೆ. ವಿಷ್ಣುವಿನ ಹೃದಯವನ್ನು ಬಲ್ಲವನು ಯಾರಾದರೂ ಇದ್ರೆ ಅದು ಶಿವ ಅಂತ ಹೇಳ್ತಾರೆ. ಯಂ ಮನ್ಯಸೆ ಮಾತುಲೇಯಂ ಪ್ರಿಯಂ ಮಿತ್ರಂ ಸುಹೃತ್ತಮಂ ಅಕರೋ ಸಚಿವಂ ದೂತಂ
ಸೌಹೃದಾದಾರ್ಥ ಸಾರಥಿಂ. ಹೇ ದುರ್ಯೋಧನ, ಹೇ ಯುಧಿಷ್ಠಿರನೇ, ನೀನು ಯಾರಿಗೆ ಮಾತುಲೇಯ ಅಂದರೆ ಸೋದರ ಮಾವನ ಮಗ ಎಂಬುದಾಗಿ ಭಾವಿಸಿದ್ದೀಯೋ, ಜೊತೆಗೆ ನನ್ನ ಪ್ರಿಯ ಮಿತ್ರ, ನನ್ನ ತಮ್ಮನ ಮಿತ್ರ, ನಮಗೆ ಬಂಧು ಗೆಳೆಯ ಅಂತ ಹೇಳಿ ದೂತ ಮಾಡುವುದಕ್ಕೆ ಅಂದರೆ ದೌತ್ಯದ ಡಿಪ್ಲೊಮಸಿಗೋಸ್ಕರ ನೀನು ಸಚಿವನಾಗಿ ನೇಮಿಸಿ ಕಳಿಸಿದೆಯಲ್ಲ ಹಸ್ತಿನಾಪುರಕ್ಕೆ, ಮತ್ತು ನಿನ್ನ ತಮ್ಮನು ನಿನಗೆ ಇವನಿಗೆ ಸಾರಥಿಯಾಗಿ ಮಾಡಿಕೊಂಡಲ್ಲ ಯಾರಿಗೆ, ಅವನು ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ ಎನ್ನುವಂತಹದನ್ನ ಮತ್ತೆ ಮತ್ತೆ ಇಲ್ಲಿ ನೆನಪಿಗೆ ಕೊಡ್ತಾನೆ. ಸರ್ವಾತ್ಮನಃ ಸಮದೃಶೋ ಹ್ಯದ್ವಯಸ್ಯಾನಹಂಕೃತೆ ತತ್ಕೃತಂ ಅತಿವೈಷಮ್ಯಂ ನಿರವದ್ಯಸ್ಯ ನ ಕ್ವಚಿತ್. ಈ ಶ್ರೀಕೃಷ್ಣನು ಸರ್ವಾತ್ಮನಃ, ಎಲ್ಲರ ಮನಸ್ಸಿನಲ್ಲಿರುವನು ಅಥವಾ ಎಲ್ಲರ ಆತ್ಮವಾಗಿರುವಂಥವನು, ಸರ್ವಾತ್ಮನಃ ಸರ್ವಾತ್ಮನಾಗಿರುವಂಥವನು, ಸಮದೃಶಃ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಿರುವಂಥವನು, ಅದ್ವಯ ಏಕಮೇವಾದ್ವಿತೀಯಂ ಬ್ರಹ್ಮವಾಗಿರುವಂಥವನು, ಅನಹಂಕೃತೇ ಅಹಂಕಾರ ಇಲ್ಲದೇ ಇರುವಂಥವನು, ತತ್ಕೃತಂ ಮತಿವೈಷಮ್ಯಂ ನಿರವದ್ಯಸ್ಯ ನ ಕ್ವಚಿತ. ಅವನಿಂದ ಮತಿವೈಷಮ್ಯ ಅಂದರೆ ಪಾರ್ಶಿಯಾಲಿಟಿ, ಪಕ್ಷಪಾತ ಬುದ್ಧಿ ಅಂತ ಎಂದೂ ಎಲ್ಲಿಯೂ ಕೇಳಿಯೂ ಇಲ್ಲ, ಹೇಳಿಯೂ ಇಲ್ಲ, ಕಂಡೂ ಇಲ್ಲ. ಶ್ರೀಕೃಷ್ಣನಿಂದ, ಭಗವಂತನಿಂದ ಪಕ್ಷಪಾತ ಬುದ್ಧಿ ಎನ್ನುವಂತಹದ್ದು ನ ನಿರವದ್ಯಸ್ಥ ನ ಕ್ವಚಿತ. ಆ ಮತಿವೈಷಮ್ಯಂ ನ ಕ್ವಚಿತ, ಪಕ್ಷಪಾತ ಬುದ್ಧಿ ಅನ್ನುವಂಥದ್ದು ಯಾವತ್ತಿಗೂ ಅವನಲ್ಲಿಲ್ಲ. ತಥಾಪ್ಯೇಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಅಸೂಂಸ್ತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ತಥಾಪಿ ಹಾಗಿದ್ರೂ ಕೂಡ ಏಕಾಂತ ಭಕ್ತೇಶು ಪಶ್ಯ ಭೂಪ, ಹೇ ಭೂಪ ಒಡೆಯನೇ, ಯುಧಿಷ್ಠಿರನೇ, ಈ ಶ್ರೀಕೃಷ್ಣನು ಎಲ್ಲರಲ್ಲಿಯೂ ಸಮದರ್ಶಿಯಾಗಿರುವಂಥವನು, ಪಕ್ಷಪಾತ ಅನ್ನುವಂಥದ್ದು ಅವನಲ್ಲಿ ಇಲ್ಲವೇ ಇಲ್ಲ. ಹಾಗಿದ್ರೂ ಕೂಡ ತನ್ನ ಏಕಾಂತ ಭಕ್ತೇಶು, ಏಕಾಂತ ಭಕ್ತ ಅಂದರೆ ಏಕಾಂತದಲ್ಲಿ ಭಕ್ತಿ ಮಾಡುವನು ಅಂತರ್ಥ ಅಲ್ಲ. ಭಕ್ತಿ ಮಾಡುವುದಕ್ಕೆ ಇವರನ್ನ ಬಿಟ್ಟು ಬೇರೆ ಯಾರಲ್ಲಿಯೂ ಮನಸ್ಸಿನ ಒಂದು ಸ್ವಲ್ಪ ಲವಲೇಶ ಭಾಗವು ಆಚೆ ಈಚೆ ಹೋಗದಂತೆ ತದೇಕ ಚಿತ್ತನಾಗಿ ಭಕ್ತಿ ಮಾಡುವವನಿಗೆ ಏಕಾಂತ ಭಕ್ತ ಅಂತ ಕರೀತಾರೆ. ಬೇರೆ ಯಾವ ಕಡೆಯೂ ಮನಸ್ಸು ಕದಲೋದಿಲ್ಲ. ಹಾಗೆ ಅಂತಹ ಏಕಾಂತ ಭಕ್ತರಲ್ಲಿ ಅನುಕಂಪ ಉಳ್ಳಂತಹ ಶ್ರೀಕೃಷ್ಣನು, ನಾನು ಮೇ ಅಸೂಂಸ್ತ್ಯಜತಃ, ನಾನು ಪ್ರಾಣಗಳನ್ನು ಬಿಡುವಂತಹ ಸಂದರ್ಭದಲ್ಲಿ ನನಗೆ ದರ್ಶನ ಕೊಡೋದಕ್ಕೆ ಬಂದನಲ್ಲ ಅಂತ ಶ್ರೀಕೃಷ್ಣ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ಅಂದರೆ ಈ ಮೂಲಕ ತಾನು ಶ್ರೀಕೃಷ್ಣನ ಏಕಾಂತ ಭಕ್ತ ಅನ್ನುವಂತಹದ್ದಾಗಿ ಎಲ್ರಿಗೂ ಸೂಚಿಸಿದ. ಅದು ನಮಗೆ ಗೊತ್ತೇ ಇದೆ. ಪರಮ ಭಾಗವತದ ಏಕಾದಶ ಭಾಗವತರಲ್ಲಿ ಭೀಷ್ಮನ ಹೆಸರು ನಾವು ಕೇಳ್ತೇವೆ. ಆ ಭಾಗವತರ ಕಥೆ ಇಲ್ಲ, ಮುಂದಿನ ಭಾಗಗಳಲ್ಲಿ, ಮುಂದಿನ ಸ್ಕಂದಗಳಲ್ಲಿ ಬರುತ್ತೆ. ಭಕ್ತ್ಯಾವೇಶ ಮನೋ ಯಸ್ಮಿನ್ ವಾಚಾ ಯನ್ನಾಮ ಕೀರ್ತಯನ್ ತ್ಯಜನ್ ಕಳೇಬರಂ ಯೋಗಿ ಮುಚ್ಚತೆ ಕಾಮವರ್ ಕರ್ಮಭಿಃ. ಕಳೇಬರಂ ತ್ಯಜನ್, ಶರೀರ ಬಿಡುತ್ತಿರುವಂತಹ ಸಂದರ್ಭದಲ್ಲಿ ಯನ್ನಾಮ ಕೀರ್ತಯನ್, ಭಕ್ತ್ಯಾವೇಶ್ಯ, ಭಕ್ತಿಯಿಂದ ಕೂಡಿಕೊಂಡು ಯಾವ ಹೆಸರನ್ನ ವಾಚ ಮಾತಿನಿಂದ ಕೀರ್ತನೆ ಮಾಡಿದರೆ, ಮಾತಿನಿಂದ ಹೇಳಿದರೆ, ಮನೋ ಮನಸ್ಸಿನಲ್ಲಿ ನೆನೆಸಿದರೆ, ಯೋಗಿ ಮುಚ್ಚತೆ ಕಾಮಕರ್ಮಭಿಹಿ, ಪ್ರಾಣೋತ್ಸರ್ಗ ಸಂದರ್ಭದಲ್ಲಿ, ಶರೀರ ಬಿಡುವ ಸಂದರ್ಭದಲ್ಲಿ ಯಾರ ಹೆಸರನ್ನ ನೆನೆಸಿದರೆ, ಯಾರ ಹೆಸರನ್ನ ಮನಸ್ಸಿನಲ್ಲಿ ಚಿಂತಿಸಿದರೂ ಕೂಡ ಅವನು ಕಾಮಕರ್ಮಗಳಿಂದ ಮುಚ್ಚತೆ ವಿಮುಕ್ತನಾಗ್ತಾನೆಯೋ ಅಂತಹ ಶ್ರೀಕೃಷ್ಣನು ನನಗೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಸಾಕ್ಷಾತ್ ದರ್ಶನವನ್ನೇ ಕೊಟ್ಟನಲ್ಲ ಎನ್ನುವಂತಹದ್ದು ಶ್ರೀ ಭೀಷ್ಮನ ಉದ್ಗಾರ. ಸದೇವ ದೇವೋ ಭಗವಾನ್ ಪ್ರತೀಕ್ಷತಾಂ ಕಳೇಬರಂ ಯಾವದಿದಂ ಹಿನೋಮ್ಯಹಂ ಲೋಚನೋಲ್ಲಸನ್ಮುಖಾಂಬುಜೋ ಧ್ಯಾನಪಥಶ್ಚತುರ್ಭುಜ. ಕೊನೆಗೆ ಬೇಡ್ಕೊಳ್ತಾನೆ, ಹೇ ಶ್ರೀ ಭಗವಾನ್ ಶ್ರೀಕೃಷ್ಣನೇ, ಯಾವದಿದಂ ಕಳೇಬರಂ ಹಿನೋಮಿ, ಎಲ್ಲಿವರೆಗೂ ನಾನು ಈ ಕಳೇಬರವನ್ನ, ಕಳೇಬರ ಅಂತ ಹೇಳಿದ್ರೆ ಶರೀರ, ಈ ಶರೀರವನ್ನ ಬಿಡುವುದಿಲ್ಲವೋ, ಎಲ್ಲಿವರೆಗೂ ನಾನು ಈ ಶರೀರವನ್ನು ಬಿಡುವುದಿಲ್ಲವೋ
ಅಲ್ಲಿವರೆಗೂ ಪ್ರತೀಕ್ಷತಾಂ, ಹೀಗೆಯೇ ನಿಂತಿರು ಅಂತ. ಹೀಗೆ ಅಂದರೆ ಹೇಗೆ? ನನ್ನ ಮನಸ್ಸಿನ ಪಟಲದ ಮೇಲೆ ಪ್ರಸನ್ನ ಪ್ರಸನ್ನವದನನಾಗಿ, ಹಾಸ ಹಸನ್ಮುಖಿಯಾಗಿ, ಅರುಣಲೋಚನ ಅರುಣನಂತೆ, ಅಂದರೆ ಅರುಣ ಅಂದರೆ ಸೂರ್ಯ, ಸೂರ್ಯನಂತೆ ಪ್ರಕಾಶಮಾನವಾದ ಕಣ್ಣುಗಳಿಂದ ಕೂಡಿರುವಂಥವನಾಗಿ, ಉಲ್ಲಸನ್ ಅತ್ಯಂತ ಉತ್ಸಾಹಭರಿತನಾಗಿರುವಂತಹ, ಮುಖಾಂಬುಜೋ ಇಂತಹ ಮುಖವನ್ನು ಹೊಂದಿರುವಂತಹ, ಮುಖವೆಂಬ ಕಮಲವನ್ನ, ಧ್ಯಾನಪಥ ಚತುರ್ಭುಜ ಚತುರ್ಭುಜನಾಗಿ ನನ್ನ ಧ್ಯಾನ ಪಥದಲ್ಲಿ ಹೀಗೆಯೇ ನಿಂತಿರು ಅಂತ ಹೇಳ್ತಾನೆ. ಅದರ ಸಾರಾಂಶ ಏನು ಅಂದರೆ, ನಾನು ಪ್ರಾಣ ಬಿಡುವಂತಹ ಸಂದರ್ಭದಲ್ಲಿ ಹೀಗೆ ನೀನು ಚತುರ್ಭುಜನಾಗಿ ನನ್ನ ಮನಸ್ಸಿನ ಪಟಲಲ್ಲಿ ಇರು ಅಂತ. ಅಂದರೆ ಪ್ರಾಣ ಬಿಡುವ ಸಂದರ್ಭದಲ್ಲಿ ದರ್ಶನವನ್ನು ಕೊಡುತ್ತಾ, ಪ್ರಾಣ ಹೋಗುವವರೆಗೂ ಅದೇ ದರ್ಶನ ಮುಂದುವರಿಯಲಿ ಎನ್ನುವಂತಹ ಬೇಡಿಕೆಯನ್ನ ಭೀಷ್ಮನು ಶ್ರೀಕೃಷ್ಣನಲ್ಲಿ ಕೇಳಿಕೊಳ್ತಾನೆ. ಇಲ್ಲಿಗೆ ಇವತ್ತಿನ ಈ ಕಥಾಭಾಗವನ್ನು ಮುಗಿಸೋಣ. ಎಲ್ರಿಗೂ ನಮಸ್ಕಾರ. ಸತ್ಸತ್ ಶ್ರೀಕೃಷ್ಣ.